ನಮಸ್ಕಾರ. ನಮಸ್ಕಾರ. ನಮ್ಮ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸರ್ವಜ್ಞನ ತ್ರಿಪದಿ ಈ ಮಾತನ್ನು ಹೇಳುತ್ತೆ, ವಿದ್ಯೆ ಇರುವವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖ ಹಾಳೂರ ಹದ್ದಿನಂತಕ್ಕೂ ಸರ್ವಜ್ಞ ಅಂತ. ವಿದ್ಯೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ಕೊಟ್ಟಂತಹ ಸ್ಥಾನಮಾನ ಬಹುದೊಡ್ಡದು. ಗುರು ಶಿಷ್ಯ ಪರಂಪರೆಗೂ ಕೊಟ್ಟಂತಹ ಸ್ಥಾನಮಾನ ಬಹುದೊಡ್ಡದು. ಯಾಕೆ ಇವತ್ತು ನಮ್ಮಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಗೌರವ ಸಿಗುತ್ತೆ ಅನ್ನೋದ್ರೆ ಅವರಲ್ಲಿರುವಂತಹ ವಿದ್ಯೆಯಿಂದ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಸಂಶೋಧಕರು, ಸಮಾಜಶಾಸ್ತ್ರಜ್ಞರು ಆದಂತಹ ಡಾಕ್ಟರ್ ಬಸವರಾಜ್ ಗೂಳಿಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವಿಜೇಂದ್ರ ಅವರಿಗೆ, ತಮಗೆ ತುಂಬ ಧನ್ಯವಾದಗಳು. ಸರ್, ನೀವು ಇಷ್ಟು ವರ್ಷಗಳ ಕಾಲ ಮಾಡಿದಂತಹ ಕೆಲಸ ಏನಿದೆಯಲ್ಲ, ಅದು ವೇರಿಯಸ್ ಫೀಲ್ಡ್ಸ್. ಹೌದು, ಅದು ಕೇವಲ ಶಿಕ್ಷಣ ಕ್ಷೇತ್ರ ಒಂದೇ ಅಲ್ಲ. ಆದರೆ ಈ ಸಮಯಕ್ಕೆ ಸಮಂಜಸ ಅನಿಸುವಂಥ ಪ್ರಶ್ನೆ ಏನಂದರೆ, ಪೋಸ್ಟ್ ಕೋವಿಡ್ ಬಂದ ನಂತರ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಆದಂತಹ ಬದಲಾವಣೆಗಳಾಗಾದ. ಯಾಕಂದ್ರೆ ನಾವು ಆಫ್ಲೈನ್ ಕ್ಲಾಸ್ಗಳಿಗೆ ಅಂಟಿಕೊಂಡಂತಹ ಶಿಕ್ಷಣ ಪದ್ಧತಿ, ಗುರು ಶಿಷ್ಯ ನೇರ ಇಂಟ್ರಾಕ್ಷನ್ ನಲ್ಲಿ ಬದುಕದಂಥವ್ರು, ಒಮ್ಮೆಲೆ ಆನ್ಲೈನ್ ಕ್ಲಾಸಿಗೆ ನಾವು ಬಡ್ತಿ ಪಡ್ಕೊಂಡ್ಬಿಟ್ವಿ. ಅದನ್ನ ನಮ್ಮ ಭಾರತೀಯ ಶಿಕ್ಷಣ ಕ್ಷೇತ್ರ ಹೇಗೆ ಅದನ್ನು ಒಪ್ಕೊಂತು, ಹೇಗೆ ಅದಕ್ಕೆ ಅಡಾಪ್ಟ್ ಆಯಿತು ಸರ್, ನೀವು ನೋಡಿದ ಹಾಗೆ? ನೋಡಿ ವಿಜೇಂದ್ರ ಅವರೇ, ನೀವು ಕೇಳಿದ ಪ್ರಶ್ನೆ ಭಾಳ ತೃಪ್ತಿಕರವಾಗದು. ಈ ಸಮಯದಲ್ಲಿ ಕೇಳಬೇಕಾಗಿತ್ತು. ಮೇನ್ ಅಂದರೆ, ಈಗ ಆನ್ಲೈನ್ದಲ್ಲಿ ಬಂದಿರುವುದು ಒಂದು ಅನಿವಾರ್ಯ ಕಾರಣದಿಂದ ಬಂದಂಗೆ. ಸೃಷ್ಟಿ ಯಾವಾಗ ಏನು ಬದಲಾವಣೆ ಆಗುತ್ತದೋ ಅದು ನಾವು ಯಾರ ಕೈಯಲ್ಲೂ ಇಲ್ಲ. ಆಲ್ ಆಫ್ ಎ ಸಡನ್ ಕಳೆದ 2019ರಿಂದ ಇಲ್ಲಿನವರೆಗೆ ಈ ಕೋವಿಡ್ ಮಹಾಮಾರಿ ಏನು ನಮ್ಮ ದೇಶದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಏನು ಸ್ಪ್ರೆಡ್ ಆಯಿತು, ತದನಂತರ ಸಾಕಷ್ಟು ಜನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ಆ ಬದಲಾವಣೆಗಳ ಹಿನ್ನೆಲೆ ನಮ್ಮ ಶೈಕ್ಷಣಿಕ ರಂಗದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಮಾಡಬೇಕಾದಂಥ ಪ್ರಸಂಗ ಬಂದಿದೆ. ಮಾಡಲೇಬೇಕಾಗತ್ತೆ. ಅದರ್ವೈಸ್ ದೇರ್ ಇಸ್ ನೋ ಆಲ್ಟರ್ನೇಟಿವ್. ಯಾಕಂದರೆ ನಾವು ನಮ್ಮ ಯುವ ಜನಾಂಗಕ್ಕೆ, ನಮ್ಮ ನಾಗರಿಕರಿಗೆ ಈ ವಿದ್ಯೆ ಅನ್ನುವುದಂತ ತಾವು ಈಗಾಗಲೇ ತಾವು ಇದು ಹೇಳಿದ್ರಲ್ಲ, ವಿದ್ಯಾ ಗುರುಗಳ ಮಹತ್ವತೆಯನ್ನು, ಅದು ಯಾವಾಗಲೂ ಶ್ರೇಷ್ಠವಾದಂಥ ವಿಚಾರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ. ಆದ್ದರಿಂದ ಅದರಿಂದ ನಾವು ದೂರ ಹೋಗಲಿಕ್ಕೆ ಬರೋದಿಲ್ಲ, ನಿಜ. ಆದರೆ ಅನಿವಾರ್ಯ ಪಕ್ಷದಲ್ಲಿ ನಾವು ಆನ್ಲೈನ್ ಶಿಕ್ಷಣ ಪದ್ಧತಿ ಮಾಡಲೇಬೇಕಾದ ನಮ್ಮ ಭಾರತ ಸರ್ಕಾರದವರಾಗಲಿ, ತಜ್ಞರಾಗಲಿ, ವೈಜ್ಞಾನಿಕ ಚಿಂತಕರಾಗಲಿ, ಹಾಗೂ ಯಾರು ಡಾಕ್ಟರ್ಸ್ ಆಗಲಿ, ಇವರೆಲ್ಲ ವಿಚಾರ ಮಾಡಿದ್ದೇನೆ ಅಂತಂದರೆ, ಮನೆಯಲ್ಲಿ ಈಗ ನಾವು ನಮ್ಮ ಯುವ ಜನಾಂಗಕ್ಕೆ ಶಿಕ್ಷಣ ಯಾವ ರೀತಿ ಕೊಡಬೇಕನ್ನೋದರ ವಿಚಾರದಲ್ಲಿ ಇದು ಆನ್ಲೈನ್ ಶಿಕ್ಷಣ ಒಂದೇ ಮಾತ್ರ ಮಾಧ್ಯಮ ಆಗುತ್ತದೆ ಅನ್ನೋದು ನಾವು ತಿಳಿದುಕೊಳ್ಬೇಕಾಗಿದೆ. ಅದು ಒಂದು ರೀತಿಯಿಂದ ಈ ಸಮಯದಲ್ಲಿ ಅವಶ್ಯಕತೆಯೂ ಆಗಿದೆ. ಯಾಕಂದರೆ ಮಾನವನ ಜೀವಿಯು ಬದುಕಬೇಕು, ಈ ಮಹಾಮಾರಿಯಿಂದ ದೂರವಾಗಿರಬೇಕು. ದೂರವಾಗಿರಬೇಕಾದ್ರೆ ಆ ಕೆಲವು ನಿಯಮಗಳನ್ನು ನಾವು ಪಾಲಿಸಬೇಕು. ಅಂದಾಗ ಮಾತ್ರ ನಾವೆಲ್ಲ ಸಂತೋಷವಾಗಿ ಜೀವನ ಸಾಗಿಸಲಿಕ್ಕೆ ಬರ್ತದೆ. ಅಂಥ ಹಿನ್ನೆಲೆ ನಾವು ಈ ಆನ್ಲೈನ್ ಶಿಕ್ಷಣ ಪದ್ಧತಿಯನ್ನು ಬಂದಿತ್ತು, ಅದು ಸ್ವಾಗತಾರ್ಹ ಒಂದು ದೃಷ್ಟಿಯಲ್ಲಿ. ಆದರೆ ಸಂಪೂರ್ಣವಾಗಿ ಅದು ಔಚಿತ್ಯವಲ್ಲ. ಯಾಕಂದರೆ ಕೇವಲ ಈಗ ನಾವು ಆಗ್ತಾ ಇರೋದೇ ವ್ಯವಸ್ಥೆ ಅಂದ್ರೇನು, ಸಾಕಷ್ಟು ಈಗ ನಾವು ನೋಡ್ತೇವೆ. ಅದರಲ್ಲಿ ಪದವಿಯಾಗಲಿ, ಚಿಕ್ಕ ಮಕ್ಕಳದಾಗಲಿ ಆನ್ಲೈನ್ ಮೇಲೆ ನಾವು ಮಾಡ್ತಾ ಇದ್ದೀವಿ. ಆ ಆನ್ಲೈನ್ ಮಾಡುವುದರಿಂದ ಸಾಕಷ್ಟು ವಿದ್ಯಾರ್ಥಿಗಳು, ಪಾಲಕರು ಕೂಡ ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸಿದ್ದಾರೆ. ಯಾಕಂದರೆ ಈಗ ಇಂಟರ್ನೆಟ್ ಸಿಸ್ಟಮ್ ಇದೆ. ನಾವು ಆನ್ಲೈನ್ ವ್ಯವಸ್ಥೆಯಲ್ಲಿ ನಾವು ಏನು ವಿಚಾರ ಮಾಡ್ತಾ ಇದ್ದೀವಿ, ಯಾವುದೇ ಗುರುಗಳಾಗಲಿ, ಯಾವುದೇ ಶಿಕ್ಷಕರಾಗಲಿ, ಪ್ರಾಧ್ಯಾಪಕರಾಗಲಿ ವಿಷಯನ ಹೇಳುವಾಗ ಕೆಲವು ಸಲ ಅವು ಮಾಧ್ಯಮಗಳ ಮೂಲಕ ವಿದ್ಯಾರ್ಥಿಗಳನ್ನು ತಲುಪೋದಿಲ್ಲ. ಮತ್ತು ಕೆಲವು ಈಗ ನಮ್ಮ ಭಾರತ ದೇಶವು, ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಗ್ರಾಮೀಣ ಪ್ರದೇಶದಲ್ಲಿರುವಂಥ ವಿದ್ಯಾರ್ಥಿಗಳೇ ಬಹಳ ಸಾಕಷ್ಟು. ಅದಕ್ಕೆ ಸಾಕಷ್ಟು ಸೌಲಭ್ಯಗಳು ಕೂಡ ನಮ್ಮಲ್ಲಿ ಇನ್ನೂ ಇಲ್ಲ. ಅಂಥ ಸಂದರ್ಭದಲ್ಲಿ ಸಾಕಷ್ಟು ಮಕ್ಕಳು ಸಫರ್ ಆಗಿದ್ದಾರೆ. ಅದು ಸಫರ್ ಆಗಿದೆ ಅಂದರೆ ಯಾರ ಕಾರಣಾಂತರದಲ್ಲಿ ಆಗಿಲ್ಲ, ಇದು ಸೃಷ್ಟಿ ಮಾಡಿದೆ, ನಿಜ. ಅದು ನಾವು ಒಪ್ಕೊಳ್ಳಲೇಬೇಕು. ಕರೆಕ್ಟ್. ಆದ್ದರಿಂದ ಈ ಮಹಾಮಾರಿ ಏನು ಕೊರೋನಾ ಬಂದಿದೆ, ಅದು ಒಂದು ರೀತಿಯಿಂದ ನಮ್ಮ ಹೊಸ ಪಾಠ ಕೂಡ ಕಲಿಸಿದೆ ಅನ್ನುವುದು ಕೂಡ ನಾವು ಮರಿಬಾರದಿಲ್ಲ. ಕೊರೋನಾ ಬಂತು, ಆನ್ಲೈನ್ ಶಿಕ್ಷಣ ಪದ್ಧತಿಗೆ ಹೋದ್ವಿ.
ಇದನ್ನ ಕಂಟಿನ್ಯೂ ಮಾಡಬೇಕಾ ಬೇಡವಾ, ಈ ಪ್ರಶ್ನೆ ನಮ್ಮಲ್ಲಿ ಬಹಳಷ್ಟು ಕಾಡುತ್ತೆ ಈಗ. ಹೌದು, ಈ ಪದ್ಧತಿ ಮುಂದುವರಿಸಿದರೆ ನಮ್ಮ ಮಾನವ ಜೀವನಕ್ಕೆ ಸ್ವಲ್ಪ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಾಗಂಥ ಪ್ರಸಂಗ ಬರಬಹುದು. ಯಾಕಂದರೆ ಅದರಲ್ಲಿ ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ನೇರವಾಗಿ ಆಫ್ಲೈನ್ದಿಂದ ನಾವು ಏನು ಕಲಿತುಕೊಳ್ಳುತ್ತೇವೆ ಮತ್ತು ನಮ್ಮ ಎಷ್ಟು ವಿದ್ಯಾರ್ಥಿಗಳು ಕಾನ್ಸಂಟ್ರೇಷನ್ ಮಾಡಬೇಕು ಅಷ್ಟು ಕಾನ್ಸಂಟ್ರೇಷನ್ ಆನ್ಲೈನ್ ಮೇಲೆ ಸಿಗೋದಿಲ್ಲ. ಯಾವಾಗ ಆಫ್ಲೈನ್ದಲ್ಲಿ ಸಿಗಲಿಲ್ಲ ಅಂದರೆ ಆನ್ಲೈನ್ ಮೇಲೆ ಸಿಗಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಆ ದೃಷ್ಟಿಕೋನದಿಂದ ಆಫ್ಲೈನ್ ಅವಶ್ಯಕತೆ ಇದೆ, ಆದರೆ ಸೃಷ್ಟಿಗೆ ಯಾರ ಕೈಯಲ್ಲಿಲ್ಲ. ನಿಜ, ಆ ಸೃಷ್ಟಿಗೆ ಯಾರು ಏನು ಮಾಡುವಂತಿಲ್ಲ. ಆದರೂ ಕೂಡ ನಮಗೆ ಜ್ಞಾನ ಬೇಕು, ಏನು ವಿಚಾರ ವಿನಿಮಯ ಮಾಡಿಕೊಳ್ಬೇಕು, ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು. ಅಂಥ ಸಂದರ್ಭದಲ್ಲಿ ನಾವು ಇದು ಆನ್ಲೈನ್ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮ ಪೂರ್ವಜರ ಆಶೀರ್ವಾದದಿಂದ, ನಮ್ಮ ಸೃಷ್ಟಿಯ ಆಶೀರ್ವಾದದಿಂದ ಏನು ಭಾವನೆಗಳೇನಾಗ್ತವೆ ಅಂದರೆ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಈಗ ಕಳೆದ ಒಂದು ತಿಂಗಳಲ್ಲಿ. ಆದ್ದರಿಂದ ನಾವು ಆಫ್ಲೈನ್ಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಅನ್ನುವಂಥ ಒಂದು ಅನಿಸಿಕೆ ನನ್ನದಾಗಿದೆ. ನಿಜ, ಈ ಒಂದು ಯುಗ ನೀವು ನೋಡಿದ್ರಿ. ಹೌದೌದು. ನಿಮ್ಮ ಏನೋ ಒಂದು ಕಲಿಕೆ ದಿನಗಳಿಗೆ ಹೋದ್ರೆ, ನಿಮ್ಮ ಕಲಿಕೆ ದಿನಗಳು ಅಂದ್ರೆ ನಾನು ನೋಡಿದಂತಹ ಕಲಬುರಗಿ ಭಾಗದ ಒಂದು ಶಿಕ್ಷಣ ಪದ್ಧತಿ ಅಂದ್ರೆ ಪೇರೆಂಟ್ಸ್ಗಳು ಬರ್ತಿದ್ರು ಸರ್, ಬಂದು ಟೀಚರ್ಗೆ ಹೇಳಿದ್ರು, ಹೊಡೆದ್ ಹೇಳ್ರಿ ನಮ್ಮ ಹುಡುಗನಿಗೆ, ನೀವು ಒದ್ದು ಹೇಳ್ರಿ, ನೀವು ಅವ್ನು ಬಡೀರಿ, ನಿಮ್ಮ ಹುಡುಗ ಅಂತ ತಿಳ್ಕೊಳ್ರಿ ಅಂತ. ಸೊ ಆ ರೀತಿಯ ಶಿಕ್ಷಣ ಪದ್ಧತಿಯನ್ನ ನೋಡಿದಂಥವ್ರು ನೀವು. ನಿಮ್ಮ ಕಲಿಕಾ ದಿನಗಳು ಹೆಂಗಿತ್ತು ಸರ್? ಹೌದು, ಹೇಗಿತ್ತು ಸರ್? ಇಲ್ಲ, ನಮ್ಮ ಕಲಿಕಾ ದಿವಸದಲ್ಲಿ ಕೂಡ ಅದೇ ಇತ್ತು ಪದ್ಧತಿ. ಆದರೆ ಮುಂದೆ ನಾವು ಬೆಳೆದು ಜವಾಬ್ದಾರಿಯಾದಂಥ ಕೆಲಸ ಮೇಲೆ ಬಂದ ಮೇಲೆ ಅದು ಕಡಿಮೆ ಆಗ್ತಾ ಬಂತು. ಮತ್ತು ಒಂದು ರೀತಿಯಿಂದ ನಮ್ಮ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆ ನೋಡಬೇಕಾದರೆ ಒಂದು ಕಹಾವತ್ತಿದೆ, ಮರಾಠಿಯಲ್ಲಿ ಹಿಂದಿಯಲ್ಲಿ ಹೇಳ್ತಾರೆ, ಚಡಿಲಾಗ್ಲಿ ಛಾಮ್ ಛಾಮ್, ಇದ್ಯಾಲಾಗ್ಲಿ ಘಾಮ್ ಘಾಮ್ ಘಾಮ್. ಏನ್ರಿ? ವಿದ್ಯಾಲಯದಲ್ಲಿ ಘಾಮ್ ಘಾಮ್. ನಾನು ಮರಾಠಿಯಲ್ಲಿ ಕೂಡ ನನ್ನ ಪ್ರಾರಂಭ ಶುರುವಾಗಿದ್ದ ಮರಾಠಿಯಲ್ಲಿ. ಅದು ಭಾಳ ಬಿಗಿನಿಂಗ್ ಓ ಮಾ ಏನು ಇತ್ತು ಅದು ಆವಾಗ ಕಲ್ತೀನಿ ನಾನು, ಯಾಕಂದ್ರೆ ಬಾರ್ಡರ್ ಹಳ್ಳಿ ಇದಾವ ನಾನು. ಆವಾಗ ಸ್ವಲ್ಪ ಕಲ್ತೀನಿ. ನಮ್ಮ ತಂದೆ ತಾಯಿಯವರೆಲ್ಲ ಮರಾಠಿದವರು, ಮರಾಠಿದಲ್ಲಿ ಕಲ್ತಿದ್ರು. ಹಾಗೆ ಸ್ವಲ್ಪ ಮಾತ್ರ ಓ ಮಾ ಮಾತ್ರ ಕಲ್ತಿದ್ದೆ. ಅಂಥ ಸಮಯದಲ್ಲಿ ಏನಂತಂದರೆ ನಾವು ಸಿಡಿಗಳು ತಿಂದಿದ್ವಿ ಅಂತೆ ನಮಗೆ ಈಗ ಮುಂದೆ ಉದ್ಧಾರ ಆಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಯ್ತು. ನಿಜ, ಅದು ಬೇಕು. ನಮ್ಮ ಸಂಸ್ಕೃತಿ ಹಾಗಿದೆ, ನಮ್ಮ ಹಿನ್ನೆಲೆ ಕೂಡ ಹಾಗಿದೆ. ಈಗ ನಾವು ಆಶ್ರಮ ಹಿಂದಿನ ಪೂರ್ವದ ಇತಿಹಾಸಕ್ಕೆ ಕೂಡ ನಾವು ತೆಗೆದು ನೋಡಿದಾಗ ವಿದ್ಯಾವ್ಯವಸ್ಥೆಯು ಆಶ್ರಮ ವ್ಯವಸ್ಥೆ ಇಲ್ಲ. 4 ಆಶ್ರಮಗಳಿದ್ದು, ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಿ ಆಶ್ರಮ. ಈ ಆಶ್ರಮ ವ್ಯವಸ್ಥೆ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಹುಟ್ಟಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಬ್ರಹ್ಮಚರ್ಯ ಅಂದರೆ ವಿದ್ಯಾರ್ಜನೆ ಏನು ನಾವು, ಯಾಕಂದರೆ ನಾನು ಸಮಾಜಶಾಸ್ತ್ರದ ಚಿಂತಕನಾಗಿರುವುದರಿಂದ ಇವೆಲ್ಲಗಳ ಹಿನ್ನೆಲೆ ಕೂಡ ನಾನು ನಿಮಗೆ ಹೇಳ್ಕೊಡ್ಬೇಕಾಗಿದೆ. ಹೌದು. ಈ ಬ್ರಹ್ಮಚರ್ಯ ಆಶ್ರಮ ಅಂದರೆ ಏನು? ಈಗಿನ ಅರ್ಥದ ಬ್ರಹ್ಮಚರ್ಯಗಳಲ್ಲ. ವಿದ್ಯೆ ಕಲಿವಿಕೆ, ವಿದ್ಯಾ ಆರಂಭ, ಅದು ಪ್ರಾರಂಭವಾಗಿದ್ದು ಎಲ್ಲಿ ಬ್ರಹ್ಮಚರ್ಯ ಆಶ್ರಮದಿಂದ. ಆವಾಗ ಒಬ್ಬ ಗುರುವಿನ ಹತ್ತಿರ ಮಗುವನ್ನು 5 ವರ್ಷ ನಂತರ 7 ವರ್ಷ ನಂತರ ಕಳಿಸಿದ ಮೇಲೆ ಅವರು ಏನು ಪಾಠ ಹೇಳ್ಕೊಡ್ತಿದ್ದರು ಏನು ಅದನ್ನು ಮಗು ಕಲಿತುಕೊಂಡು ತನ್ನ ಜೀವನ ಸಾಗಿಸಬೇಕೆನ್ನುವಂಥ ಉದ್ದೇಶದಿಂದ ಹಿಂದಿನ ಪೂರ್ವಜರಿಂದ ಬಂದಿದಂಥ ವ್ಯವಸ್ಥೆ. ಇದರ ಜೊತೆಗಾಗಿ ನೀವು ಕೇಳಿದ ಹಾಗೆ ನಾವು ಕಲಿತ ವ್ಯವಸ್ಥೆ ಅದೇ ರೂಪದಲ್ಲಿ ಈಗಾದರೂ ಕೂಡ ಅನೇಕ ಕಾರಣಗಳಿಂದ, ಪಾಶ್ಚಿಮಾತ್ಯರ ಸಂಸ್ಕೃತಿಯ ಕಾರಣದಿಂದ, ಆಗ ವಿದೇಶಿಯರ ಪ್ರಭಾವ ಕಾರಣದಿಂದ ನಮ್ಮ ಶೈಕ್ಷಣಿಕ ರಂಗದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಓಕೆ, ಏನು ಆ ಬದಲಾವಣೆಗಳ ತಕ್ಕಂತೆ ನಾವು ನಡೆದುಕೊಳ್ಳುವಾಗ ಮಾತ್ರ ನಾವು ಒಳ್ಳೆ ಉತ್ತಮ ಸಮಾಜ ಜೀವಿ ಆಗಲಿ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ತಮಗೆ ಹೇಳಬೇಕಾಗಿತ್ತು. ಶಿಕ್ಷಣ ಕ್ಷೇತ್ರ ಅಂತ ನೀವು ನೋಡ್ಲಿಕ್ಕೆ ಆರಂಭ ಮಾಡಿ ಒಂದು
5ರಿಂದ 6 ದಶಕ ಕಳೆದಿರ್ಬೇಕು ಸರ್, ಇನ್ನು ಅಥವಾ ಹೆಚ್ಚಿಗೆನೇ ಕಳೆದಿರ್ಬೇಕು. 4 ದಶಕ 4ರಿಂದ 5 ಸಹಜ. ಪ್ರತಿ 10 ವರ್ಷಕ್ಕೊಮ್ಮೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ಕಂಡು ಬರುತ್ತೆ ಅಂತ ನಾವು ಕೇಳ್ತೀವಿ. ನೀವು ನೋಡಿದಂತಹ ಬದಲಾವಣೆಗಳು ಹೇಗಿತ್ತು ಸರ್ ಶಿಕ್ಷಣ ಕ್ಷೇತ್ರದಲ್ಲಿ? ಚಾಕ್ಪೀಸ್ ಬೋರ್ಡ್, ಹ್ಮ್ ಚಾಕ್ಸ್ ಮೇಲೆ ಕಲೀಸು. ಹ್ಮ್ ಅದಕ್ಕಿಂತ ಮೊದಲು ಏನಿತ್ತು ಅಂತಂದರೆ ಬೋರ್ಡ್ ಇದ್ದಿಲ್ಲ, ಚಾಕ್ನೂ ಇದ್ದಿಲ್ಲ. ಹ್ಮ್ ಬಾಯಿಪಾಠದಿಂದ ಗುರುಗಳು ಏನು ಹೇಳ್ಕೊಡ್ತಿದ್ರು ಹ್ಮ್ ಅದೇನು ನಾವು ಬಾಯಿಪಾಠ ಮಾಡಿ ಕಲಿತುಕೊಳ್ಳುವಂಥ ವ್ಯವಸ್ಥೆ ಅಂದಿನ ಕಾಲದಲ್ಲಿ. ಸ್ಲೇಟ್ ಇರ್ತಿತ್ತು ಅವಾಗ. ಹ್ಮ್ ಸ್ಲೇಟ್ ಮೇಲೆ ಮಾಸ್ತರ್ ಬರ್ತಿದ್ರು, ಬರೆಸ್ಕೊಡ್ತಿದ್ರು. ಹ್ಮ್ ಅದೇ ಸ್ಲೇಟ್ ನಾವು ಒಯ್ದು ಮನೆಯಲ್ಲಿ ಅದರಲ್ಲೇ ಪ್ರಾಕ್ಟೀಸ್ ಮಾಡಿ ಓಂ ಹ್ಮ್ ಹೀಗೆಲ್ಲ ಪ್ರಾಕ್ಟೀಸ್ ಮಾಡುವಂಥ ಪದ್ಧತಿ. ಮುಂದೆ ಬರ್ತಾ ಈ ಪೇಪರ್ಗಳ ಬಂದ ಮೇಲೆ ಹ್ಮ್ ಪುಸ್ತಕಗಳ ಪ್ರಿಂಟ್ ಆದವು. ಆ ಪುಸ್ತಕಗಳನ್ನು ಓದುವಂಥ ಪ್ರವೃತ್ತಿನ ಬೆಳೀತು. ಮುಂದೆ ಅದರ ಜೊತೆಗೆ ಸಾಕಷ್ಟು ವೈಜ್ಞಾನಿಕ ಚಿಂತನೆಯಿಂದ ಏನಂತಂದರೆ ಕಮ್ಯುನಿಕೇಷನ್ಗಳ ಮೂಲಕ ಸಾಕ್ಷರತೆಯನ್ನು ಕಲಿಸುವುದಾಗಲಿ, ಪೆನ್ಗಳು ಹುಟ್ಟಿಕೊಂಡಿದ್ದವು. ಹೀಗೆ ಅನೇಕ ಬದಲಾವಣೆಗಳಾಗುತ್ತಾ ಬರ್ತವೆ. ಹ್ಮ್ ಅದೇ ರೀತಿ ನಮ್ಮ ಭಾರತೀಯ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಈಗ ರೀಸೆಂಟ್ಲಿ ತಮಗೆ ಗುರ್ತಿದ್ದ ಹಾಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ನಿಪ್ 2020-21 ಬಂತು. ಅದಕ್ಕಿಂತ ಮೊದಲ 36 ವರ್ಷಗಳ ಹಿಂದೆ 1986ನಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಹುಟ್ಟುಕೊಂಡಿತ್ತು. ಏನು 1986ನಲ್ಲಿ ಬ್ರಿಟಿಷರ ಸ್ವಾತಂತ್ರ್ಯ ಪಡೆದ ಮೇಲೆ ನಮ್ಮಲ್ಲಿ 1986ನಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಬಂದ ಮೇಲೆ ಪುನಃ ಬದಲಾವಣೆಯಾಗಿದೆ. ಈಗ ಅವು ಪದ್ಧತಿ ಅಂದರೆ ಏನು, ಕ್ಲಾಸ್ ರೂಮು, ಏನು ಕ್ಲಾಸ್ ರೂಮ್ ಪದ್ಧತಿ ಬಂತು. ಜೊತೆಗೇನಂತಂದ್ರೆ ಪರೀಕ್ಷೆ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆಗಳದು. ಹೀಗೆ ಬದಲಾವಣೆ ಹಾಕೋತಾ ಬಂದಾಗ ಈ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಸಾಕಷ್ಟು ಕಳೆದ ನಾನು ನೋಡಿದ ಪ್ರಕಾರ ಸಾಕಷ್ಟು ಬದಲಾವಣೆಗಳಲ್ಲಿ ಜ್ಞಾನದಲ್ಲಿ ಅಪ್ಡೇಟ್ನೂ ಕೂಡ ಆಗ್ತಾ ಇದೆ, ಹೊಸ ಸಂಶೋಧನೆಗಳು ಕೂಡ ಆಗ್ತಾ ಇವೆ. ಇಂಥ ವಿಚಾರಗಳನ್ನೆಲ್ಲ ಆಗುವುದರಿಂದ ಬದಲಾವಣೆ ನಾನು ಸಾಕಷ್ಟು ಕಂಡುಕೊಂಡಿದ್ದೀನಿ. ನೀವು ಕಂಡುಕೊಂಡ ಬದಲಾವಣೆಗಳು ಒಂದು ಕಡೆ ಆದರೆ ಈ ಎಲ್ಲ ಶಿಕ್ಷಣ ನೀತಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕನ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ಇತ್ತೀಚಿನ ದಿನಮಾನದಲ್ಲಿ ನಾವು ನೋಡ್ತಾ ಇರೋ ಒಂದು ಟ್ರೆಂಡ್ ಏನಂತಂದ್ರೆ ಟೀಚರ್ ಬೈ ಫೋರ್ಸ್, ಅಥವಾ ನನಗೆ ಕಲ್ತಿದ್ದೀನಿ, ಯಾವುದೋ ಒಂದು ಉದ್ಯೋಗಕ್ಕೆ ಹೋಗೋದಕ್ಕೆ ಮುಂಚೆ ಅಥವಾ ಯಾವುದಕ್ಕೂ ತಯಾರಾಗ್ತಾ ಇದ್ದೀನಿ, ಯಾವುದೋ ಪರೀಕ್ಷೆಗೆ, ಒಂದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಶಿಕ್ಷಕ ವೃತ್ತಿ. ಶಿಕ್ಷಕ ಬೈ ಚಾಯ್ಸ್ ಅಥವಾ ಟೀಚರ್ ಬೈ ಚಾಯ್ಸ್, ನಾನು ಇದೇ ವೃತ್ತಿಗೆ ಹೋಗಬೇಕು ಅಂದ್ಕೊಂಡು ಬರುವಂಥವ್ರು ಬಹಳ ಕಡಿಮೆ ಆಗಿದ್ದಾರೆ. ಯಾಕಂದ್ರೆ ಯಾವ ವ್ಯಕ್ತಿ ಓದೋದ್ರಲ್ಲಿ ತುಂಬಾ ಬುದ್ಧಿವಂತನಾಗಿರ್ತಾನೆ ಅಥವಾ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಅಥವಾ ತಾನೇ ಉದ್ಯಮವನ್ನು ಸೃಷ್ಟಿ ಮಾಡ್ಕೊಂಡು ಹೋಗೋದು ನಾವು ನೋಡ್ತೀವಿ. ಆದ್ರೆ ಶಿಕ್ಷಕನೇ ಆಗಬೇಕು ಅನ್ನುವಂಥ ಮನಸ್ಥಿತಿ ಇಟ್ಕೊಂಡು ಬರೋರು ಬಹಳ ಕಡಿಮೆ. ನೀವು ಈ ಶಿಕ್ಷಕ ವೃತ್ತಿಯಲ್ಲಿ ಅಥವಾ ಶಿಕ್ಷಕರನ್ನ ನೀವು ಅನಲೈಸ್ ಮಾಡಿದ ಹಾಗೆ ಈ ಸ್ಥಿತಿ ಈಗಲೂ ಇದೆಯಾ? ಇದರಲ್ಲಿ ಏನಾದ್ರು ಬದಲಾವಣೆ ಕಾಣ್ತಿದೆಯಾ? ಅಥವಾ ರಾಷ್ಟ್ರೀಯವಾಗಿ ಯಾವ ಒಂದು ನೀತಿಯ ಬದಲಾವಣೆ ಆಗಬೇಕು ಈ ಒಂದು ಮನಸ್ಥಿತಿ ಹೋಗಬೇಕು ಅಂದ್ರೆ ಅಂತ? ಒಳ್ಳೆಯ ನೀವು ಪ್ರಶ್ನೆ ಕೇಳಿದ್ರಿ. ಈಗ ಶಿಕ್ಷಕ ವೃತ್ತಿಗೆ ಬರುವವರು, ಅದರಲ್ಲಿ ಶಿಕ್ಷಕ ಅಂದರೆ ವಿಭಿನ್ನ ಪ್ರಕಾರದ ಶ್ರೇಣಿಗಳಿವೆ ಶಿಕ್ಷಣ ರಂಗದಲ್ಲಿ. ಪ್ರಾಥಮಿಕ, ಮಾಧ್ಯಮಿಕ, ಹೈಸ್ಕೂಲ್, ಉನ್ನತ ಶಿಕ್ಷಣ ಮತ್ತು ಪೋಸ್ಟ್ ಗ್ರಾಜುಯೇಷನ್, ಹೀಗೆ ಡಿಫ್ರೆಂಟ್ ವ್ಯವಸ್ಥೆ ಇದೆ. ಇತ್ತೀಚೆಗಾಗಲಿ ಭಾರತ ಸರ್ಕಾರದವರು ಈ ಶಿಕ್ಷಣ ರಂಗದಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ, ಇನ್ನು ಮಾಡಬೇಕು. ಪ್ರೈಮರಿ ಶಿಕ್ಷಣದಲ್ಲಿ ನೀವು ಏನು ಹೇಳಿದ್ರಲ್ಲ, ಬರುವ ಶಿಕ್ಷಕರು ಶಿಕ್ಷಕರಾಗಿ ಬರ್ತಾ ಇಲ್ಲ ಅನ್ನುವಂಥ ನನಗೊಂದು ಅನುಭವ. ಕೇವಲ ಎಲ್ಲಾದರೂ ಓಡಿ ನಾವು ಹೇಗಾದರೂ ಹೊಟ್ಟಿಪಾಡಿಕಾಗಿ ಶಿಕ್ಷಣ ಮಾಡಬೇಕನ್ನುವಂಥ ಜನರೇ ಬರ್ತಾ ಇದ್ದಾರೆ ಅನ್ನುವಂಥ ನಂದು ಒಂದು ಸ್ಟಡಿ ಏನು. ಅದು ನಿಜವಾಗಲಿ ಆಸಕ್ತಿಯಿಂದ ಬರುವ ಜನ ಕಡಿಮೆ. ಆದರೆ ಉನ್ನತ ಶಿಕ್ಷಣದಲ್ಲಿ ನಾನೊಬ್ಬ ಪ್ರೊಫೆಸರ್ ಆಗಬೇಕು, ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಬೇಕು, ಪ್ರೊಫೆಸರ್ ಆಗಬೇಕು ಎನ್ನುವಂಥ ಪ್ರವೃತ್ತಿ ಹೆಚ್ಚಾಗಿದೆ ಅಂದರೆ ನನ್ನದು ಅನುಭವ ಪ್ರಕಾರ, ನನಗೆ ಕಂಡಿದ ಪ್ರಕಾರ ಜ್ಞಾನ ಅರ್ಜನೆ ಮಾಡಿ ನಮ್ಮ ವಿದ್ಯಾರ್ಥಿ ಕಳಿಸುವಂಥ ಶಿಕ್ಷಕರು ಕಡಿಮೆ ಬರ್ತಾ ಇದ್ದಾರೆ. ಆದರೆ ಇವತ್ತಿನ ದಿವಸ ಉನ್ನತ ಶಿಕ್ಷಣಕ್ಕೆ ಸಾಕಷ್ಟು ಪ್ರೋತ್ಸಾಹ ನೀಡುವಂಥ UGC ಸ್ಕೇಲ್ ಅಂತ ಬಂದಿದೆ ದೊಡ್ಡ ಪ್ರಮಾಣದಲ್ಲಿ.
ಅದಕ್ಕೆ ನಾವು ಎಷ್ಟರ ಮಟ್ಟಿಗೆ ನ್ಯಾಯ ಕೊಡ್ತಾ ಇದ್ದೀವಿ ಅದು ನನಗೆ ಗೊತ್ತಾಗ್ತಾ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಪ್ರೋತ್ಸಾಹ ಇದೆ, ಸ್ಯಾಲ್ರಿ ಭಾಳ ಚೆನ್ನಾಗಿದೆ. ಅದೇ ರೀತಿ ಈಗ ಪ್ರಾಥಮಿಕ ಶಿಕ್ಷಕರಿಗೂ ಕೂಡ ಚೆನ್ನಾಗಿದೆ. ಪಟ್ಟಿಪಾಡಿಗೆಕ್ಕಿಂತ ಇನ್ನು ನಾವು ಜ್ಞಾನಾರ್ಜನೆ ಮಾಡುವಂಥ ಶಿಕ್ಷಣ ಅದರಲ್ಲಿ ಹಿನ್ನೆಲೆ ಇದೆ. ಆದರೆ ಮಾಡುತ್ತಿರುವಂಥ ಬಹಳಷ್ಟು ಕಡಿಮೆ ಜನ ಇದ್ದಾರೆ. ಅದು ನನಗೆ ಕೆಲವು ಸಲ ನೋವು ಅನಿಸ್ತಾ ಇತ್ತು. ಈಗ ಒಂದು ವಿಧಾನ ಅಂತ ಹೇಳಬೇಕಾದ್ರೆ, ಉನ್ನತ ಶಿಕ್ಷಣದಲ್ಲಿ ಹೆಚ್ಚಿನ ಸ್ಯಾಲ್ರಿ ಕೊಡ್ತಾ ಇದ್ರು. ಓಹೋ, ಏನು ಸ್ಯಾಲ್ರಿ ಯಾರಾದರೂ ಕೊಡ್ತಾ ಇರುವಾಗ, ಈಗ ಪ್ರಾಥಮಿಕವಾಗಿ ಲೆಕ್ಚರರ್ ಒಬ್ಬ ಪ್ರಾಧ್ಯಾಪಕನಾಗುವಾಗ ಕನಿಷ್ಠ ಅಂದರೆ ಪ್ರಾರಂಭಿಕವಾಗಿ ಒಂದು 80,000ರಿಂದ 90,000ವರೆಗೆ ಪಗಾರ ಇದೆ. ಜೊತೆಗೆ ಈಗ ಅಸೋಸಿಯೇಟ್ ಪ್ರೊಫೆಸರ್ ಅಂತ ಇದ್ದ, ಅದಕ್ಕೆ ಹೆಚ್ಚಾಗಿ ಅವ್ರಿಗೆ ಹೆಚ್ಚಾಗಿ ಏನಂತಂದರೆ ಈ ಪ್ರೋತ್ಸಾಹ ಧನ ಏನು ಸ್ಯಾಲ್ರಿ ಅಂತಾರಲ್ಲ, ಅದು ಕನಿಷ್ಠ ಅಂದ್ರೆ 1,60,65,000 ತನಕ ಬರ್ತದೆ. ಓಹೋ, ಅದು ತೃಪ್ತಿಕರವಾದಂಥ ಒಂದು. ಹೌದು. ಮಾನಸಿಕವಾಗಿ ಒಬ್ಬ ಶಿಕ್ಷಣಿಗೆ ಪ್ರೋತ್ಸಾಹ ಕೊಡುವುದು ಬಹಳ, ಇದು ಸರ್ಕಾರದಾಗಲಿ ಪ್ರಜಾಪ್ರತಿನಿಧಿಗಳಾಗಲಿ ಒಳ್ಳೆಯ ಪ್ರೋತ್ಸಾಹ. ಜೊತೆಗೆ ನಾನು ಒಬ್ಬ ಪ್ರಾಧ್ಯಾಪಕನಾಗಿ ಪ್ರಿನ್ಸಿಪಾಲ್ ಆಗಿ ಸೇವೆ ಸಲ್ಲಿಸಿರುವುದರಿಂದ ನಾ ಕಂಡಿರುವಂತಹ ಅನುಭವಗಳನ್ನು ನಾವು ನ್ಯಾಯವಾಗಿ ದೊರಕಿಸಿಕೊಡ್ತಾ ಇಲ್ಲ ಎನ್ನುವಂಥ ನನ್ನ ಒಂದು ಅಭಿಪ್ರಾಯ. ಅದರ ಹಿನ್ನೆಲೆ ಏನಿದೆ ಅಂದರೆ, ನಾವು ಸಾಕಷ್ಟು ಜನ ತಿಳ್ಕೊಂಡಿದ್ದೀವಿ, ಆದರೆ ತಿಳ್ಕೊಂಡು ಸುಮ್ಮನೆ ಕೊಡ್ತಾ ಇದ್ದೀವಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅದ್ರ ಹಿನ್ನೆಲೆ ಏನಿದೆ ಅಂದರೆ, ನಾವು ಪ್ರತಿ ಅಪ್ಡೇಟ್ ಮಾಡ್ತಾ ಇರಬೇಕು ನಮ್ಮ ನಾಲೆಜ್. ನಮ್ಮ ಯುವ ಜನಾಂಗಕ್ಕೆ ಅಪ್ಡೇಟ್ ಮಾಡ್ಕೊತ ಹೋದಾಗ ಹೊಸ ಹೊಸ ಪುಸ್ತಕಗಳನ್ನು ಬರೆಯುವುದು, ಲೇಖನಗಳು ಕೊಡುವುದು, ಚಿಂತನೆಗಳು ಮಾಡುವುದು, ಆಮೇಲೆ ಸಿಲೆಬಸ್ನಲ್ಲಿ ಹೊಸ ಹೊಸ ಇದು ಸಂಶೋಧನೆ ಮಾಡುವುದು, ಇವಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರ ಎಷ್ಟು ಪ್ರಮಾಣದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ನಾವು ನಮ್ಮಷ್ಟಕ್ಕೆ ನಾವು ಚಿಂತನೆ ಮಾಡುವಂಥ ಒಂದು ಪ್ರಸಂಗ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿ. ಮುಖ್ಯವಾಗಿ ಸರ್, ನೀವು ಬಹಳಷ್ಟು ವಿದೇಶ ಪ್ರವಾಸಗಳನ್ನು ಮಾಡಿದಿರಿ. ಅಲ್ಲಿನ ಶಿಕ್ಷಣ ನೀತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಿಮ್ಮ ಪ್ರವಾಸಗಳು ಬಹಳಷ್ಟು ನಿಮಗೆ ಸಹಾಯ ಮಾಡಿದೆ. ಅಲ್ಲಿನ ಶಿಕ್ಷಣ ನೀತಿಯನ್ನು ಮತ್ತು ಭಾರತೀಯ ಶಿಕ್ಷಣ ನೀತಿಯನ್ನು ಹೋಲಿಕೆ ಮಾಡಿ ನೋಡಿದಾಗ ನಿಮಗೆ ಕಂಡಂತಹ ಬದಲಾವಣೆಗಳು ಅಥವಾ ಡಿಫ್ರೆನ್ಸಸ್ ಏನು ಸರ್ ಅಲ್ಲಿಗೆ ಇಲ್ಲಿಗೆ ಅಂತ? ನಾನು ಒಬ್ಬ ಬಹಳ ಸುದೈವ ಪ್ರಾಧ್ಯಾಪಕನಂತ ಕೂಡ ಹೇಳ್ಬೋದು. ಯಾಕಂದರೆ ನನ್ನ ಪ್ರಾರಂಭವಾಗಿದ್ದು ಒಬ್ಬ ಲೆಕ್ಚರರ್ ಪೋಸ್ಟ್ದಿಂದ ಮುಂದೆ ಪ್ರೊಫೆಸರ್ ಆಗಿ, ಆಮೇಲೆ ನನಗೆ ಸಾಕಷ್ಟು ಪ್ರೋತ್ಸಾಹ ಸಿಕ್ಕಿದೆ. ಪ್ರೋತ್ಸಾಹ ಸಿಕ್ಕದಲ್ಲಿ ಅವಕಾಶಗಳು ಕೂಡ ಉಪಯೋಗ ಮಾಡಿಕೊಂಡಿದ್ದೀನಿ. ನನಗನಿಸಿದ ಪ್ರಕಾರ ನನ್ನಷ್ಟು ಈ ಸದಾವಕಾಶಗಳು ಮಾಡಿಕೊಂಡಿದ್ದ ಪ್ರಾಧ್ಯಾಪಕರು ಬಹಳಷ್ಟು ವಿರಳ ಅಂತ ನನಗನ್ನಿಸ್ತದೆ. ಯಾಕಂದರೆ ನಾ ಈ ಸಂದರ್ಭದಲ್ಲಿ ಆ ವಿಷಯ ಹೇಳಬೇಕು. ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಒಂದು ಪ್ರೇರಣೆ ಸಿಗಬೇಕನ್ನುವಂಥ ವಿಷಯದಿಂದ ನಾನು ನಿಮ್ಗೆ ಹೇಳ್ತಾ ಈ ಪ್ರಶ್ನೆ ಕೇಳೋದು. ವಿದೇಶಕ್ಕೆ ಒಬ್ಬ ಕಾಲೇಜು ಪ್ರಾಧ್ಯಾಪಕನು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕನಿಗಿಂತನೂ ಸಂದರ್ಶನ ವಿಸಿಟ್ ಮಾಡಿದ್ದೀನಿ. ಅದು ನನ್ನ ಸಂದರ್ಶನದ ಜೊತೆಗೆ ಅನೇಕ ಪ್ರಬಂಧನಗಳು ಕೂಡ ಅಂತಾರಾಷ್ಟ್ರೀಯ ಸಮಾಜಶಾಸ್ತ್ರದ ಸಮ್ಮೇಳನದಲ್ಲಿ ಮಳಿಸಿ. ಆದರೆ ನನ್ನ ಹಿನ್ನೆಲೆ ಹೇಳಬೇಕಾದ್ರೆ ನಿಮಗೆ, ನನ್ನ ಪ್ರಯಾಣ ಪ್ರಾರಂಭವಾಗಿದೆ ಆಫ್ಟರ್ ಡಾಕ್ಟರೇಟ್ ಪದವಿ ಆದಮೇಲೆ 1990ಯಿಂದ ನಾನು ವಿದೇಶ ಸಮಾಜಶಾಸ್ತ್ರ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡಿದ್ದವ. ಕೊನೆಯವರೆಗೆ 2016ವರೆಗೆ ನಾನು ವಿದೇಶ ಪ್ರಯಾಣ ಮಾಡಿ ನಮ್ಮ ಭಾಗದಲ್ಲಿರುವಂಥ ವಿಶೇಷವಾದ ನನ್ನ ಏನಂದ ಆಸಕ್ತಿ ಉಳ್ಳ ವಿಷಯ ಅಂದರೆ ಯಾವುದು, ಲೀಜರ್, ಸೋಷಿಯಾಲಜಿ ಆಫ್ ಲೀಜರ್ ಆ್ಯಂಡ್ ಟೂರಿಸಮ್. ನಂದು ವಿಶೇಷದ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಫೀಲ್ಡ್ ವರ್ಕ್ ಮಾಡಿ ಅನೇಕ ಪ್ರಬಂಧನೆಗಳನ್ನು ಮಂಡಿಸುತ್ತಾ ಪ್ರತಿಯೊಂದು ಫಸ್ಟ್ 1990ದಲ್ಲಿ ಮ್ಯಾಡ್ರಿಡ್ ಸ್ಪೇನ್ದಲ್ಲಿ ನಾನು ಒಂದು ನನ್ನ ಸಂಶೋಧನಾ ಪೇಪರ್ನ ಕಳಿಸಿದಾಗ ಅವರು ಎಕ್ಸೆಪ್ಟ್ ಮಾಡ್ಕೊಂಡು ಪ್ರೆಸೆಂಟೇಷನ್ 1990 ಇನ್ನೂ ಆಗ ಜಾಗತೀಕರಣ ಆಗಿಲ್ಲ. ಭಾಳ ಡಿಫಿಕಲ್ಟ್. ಒಬ್ಬ ಪ್ರಾಧ್ಯಾಪಕನು ಹೋಗಿದ್ದಾನೆ ಅಂದರೆ ಒಂದು 4 ಜನ ನಾವು ಇದ್ದೀವಿ ಅಷ್ಟೇ ಮಾತ್ರ. ಆವಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ. ಮತ್ತು ಅದಕ್ಕೆಲ್ಲ ನನಗೆ ಯಾವುದಂದ್ರೆ UGC ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್
ಅದು ಸಹಾಯ ಮಾಡಿತ್ತು ಅಂದಾಳೆ. ಏನು 1990ಯಲ್ಲಿ ಎಲ್ಲಿ ಸ್ಪೇನ್ ಮೆಡ್ರಿಡ್ನಲ್ಲಿ ಒಂದು ವಾರ ನಾನು ಸಮಾಜಶಾಸ್ತ್ರ ಸಮ್ಮೇಳನದಲ್ಲಿ ಏನು ಆ ನಂತರ 1994ನಲ್ಲಿ ಜರ್ಮನಿ ಬಿಲಿಫೀಲ್ಡ್ನಲ್ಲಿ ಕೂಡ ನಾನು ಒಂದು 2 ಪ್ರಬಂಧನೆಗಳ ಮಂಡಿಸಿದ್ದರು. ಅವರು ಆಹ್ವಾನ ಮಾಡಿ ಅವರು ಗ್ರ್ಯಾಂಟ್ ಕೂಡ ಕೊಟ್ಟಿದ್ದರು, ಹೋಗುಬರೋ ಖರ್ಚು ಕೂಡ ಅವರು ನೋಡ್ಕೊಂಡಿದ್ದರು. ಅದೇ ರೀತಿ 1998 ಮಾಂಟ್ರಿಯಲ್ ಕೆನಡಾ ದೇಶದ ಅದು ಫ್ರೆಂಚ್ ಆಳ್ವಿಕೆ ಆಗಿರುವಂಥ ಏನು ಮಾಂಟ್ರಿಯಲ್ ಅಂತ ಒಂದು ಪ್ರದೇಶ, ಅಲ್ಲಿ ಅವರು 14ನೇ ವಿಶ್ವ ಸಮಾಜಶಾಸ್ತ್ರ ಸಮ್ಮೇಳನದಲ್ಲಿ ಲೀಜರ್ ಆ್ಯಂಡ್ ಟೂರಿಸಂ ಮೇಲೆ ನನಗೆ ಪೇಪರ್ ಕಳಿಸಿದೆ, ಅಕ್ಸೆಪ್ಟ್ ಮಾಡಿದರು, ಕರೆಸಿದ್ರು, ನಾ ಹೋಗಿದ್ದೆ 1998. ಅದೇ ರೀತಿಯಾಗಿ 1998 ಆದಮೇಲೆ 2002ದಲ್ಲಿ ನನಗೆ ಮತ್ತೊಂದು ಆಮಂತ್ರಣ ಎಲ್ಲಿಂದ ಅಂದರೆ ಬ್ರಿಸ್ಬೇನ್ ಆಸ್ಟ್ರೇಲಿಯಾದಿಂದ ಒಂದು ಆಮಂತ್ರಣ ಬಂದಿತ್ತು. ಜಾಗತಿಕ ಸಮಾಜಶಾಸ್ತ್ರದ ಲೀಜರ್ ಸೋಷಿಯಾಲಜಿಯಲ್ಲಿ ನೀವು ಒಂದು ಪ್ರಬಂಧನೆ ಮಂಡಿಸಬೇಕು ಅಂತಂದ ನಾನು ಸಂತೋಷವಾಗಿ ಒಪ್ಕೊಂಡು ನಾನು ಪೇಪರ್ ಅಕ್ಸೆಪ್ಟ್ ಆಗಿತ್ತು. ಅಲ್ಲಿ ಕೂಡ ನಾವು ಈಗ ಬ್ರಿಸ್ಬೇನ್ ನಿಮಗೆ ಗೊತ್ತಿರು, ಕ್ರಿಕೆಟ್ಗೆ ಭಾಳ ಹೌದು. ಅದು ಅಲ್ಲದೆ ನನಗೆ ಬ್ರಿಸ್ಬೇನ್ ಅಂದ್ರೆ ಭಾಳ ಈ ಸಂದರ್ಭದಲ್ಲಿ ಭಾಳ ಸಂತೋಷ ಮತ್ತು ಖುಷಿಯಿಂದ ನಾನು ಹೇಳ್ಕೊತಾ ಇದ್ದೀನಿ. ಈ ಕ್ರಿಕೆಟ್ ಏನು ಸ್ಟೇಡಿಯಂ ಇತ್ತು, ಗಾಬಾ ಸ್ಟೇಡಿಯಂ, ಅದ್ರ ಪಕ್ಕದಲ್ಲಿ ನನಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೆ. ನಾನು ಯಾವಾಗ ಗಾಬಾದು ಕ್ರಿಕೆಟ್ ಏನು ಇದು ಅಂತ ರಾಷ್ಟ್ರೀಯ ಮಂತ್ರಿ ಕ್ರಿಕೆಟ್ ಗೇಮ್ ನಡೀತಾ ನೆನೆಸ್ಕೊಂಡ್ರೆ ಭಾಳ ನನಗೆ ಆವಾಗ ಐ ವಿಲ್ ಬಿಕಮ್ ಸೋ ರಿಫ್ರೆಶ್ ಮೈ ಮೈಂಡ್. ಸೊ ಅಭಿಮಾನದಿಂದ ನಾನು ಹೇಳಬೇಕಾಗಿದೆ. ನಿಮ್ಮ ಪ್ರಮುಖ ವಿಚಾರ ಅಂದ್ರೆ ನೀವು ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ದು ಬಹಳಷ್ಟು ಟೂರಿಸಂ ಮೇಲೆ ಆಗಿರೋದ್ರಿಂದ ಟೂರಿಸಂ ಅಂಡ್ ಲೀಜರ್ ಟೂರಿಸಂ ಅಂಡ್ ಟೂರಿಸಂ ಒಂದು ಭಾಗ ಅಂತ ಅಂದ್ರೆ ಸೋಷಿಯಾಲಜಿ ಆಫ್ ಲೀಜರ್ ಟೂರಿಸಂ. ನಾವು ಸಾಮಾನ್ಯ ನಮ್ಮ ಭಾರತೀಯ ಸಮಾಜದಲ್ಲಿ ಅಥವಾ ಭಾರತ ಟೂರಿಸಂ ವಿಚಾರಕ್ಕೆ ಬಂದಾಗ ವೆರಿ ರಿಚ್ ಟ್ರೆಡಿಷನ್ ಇದೆ. ಇಲ್ಲಿ ಟೂರಿಸಂ ಅನ್ನ ಪ್ರಮೋಟ್ ಮಾಡೋದಿರಬಹುದು ಅಥವಾ ಟೂರಿಸಂಗೆ ಬಹಳಷ್ಟು ಅವಕಾಶಗಳಿದ್ರು. ಭಾರತ ಇಷ್ಟು ಸಮೃದ್ಧ ದೇಶವಾಗಿದ್ರು ಟೂರಿಸಂ ಅನ್ನ ಬಹಳಷ್ಟು ಗಂಭೀರವಾಗಿ ನಮ್ಮಲ್ಲಿ ತಗೊಂಡಿಲ್ಲ ಅನ್ನುವಂತಹ ಒಂದು ದೃಷ್ಟಿಕೋನ ಕಾಣುತ್ತೆ. ಇದಕ್ಕೆ ನೀವು ಕಂಡುಕೊಂಡಂತಹ ಮಾರ್ಗ ಏನು, ಅಥವಾ ಹೇಗೆ ಭಾರತ ಟೂರಿಸಂ ಅನ್ನು ಒಂದು ಒಳ್ಳೆಯ ಉದ್ಯಮವನ್ನಾಗಿ ಪರಿವರ್ತನೆ ಮಾಡಬಹುದು ಅಂತ ನಿಮ್ಮ ದೃಷ್ಟಿಗೆ ಅನ್ಸುತ್ತಾ? ಅನಿಸುತ್ತೆ ವಿಜೇಂದ್ರ ಅವರೇ. ಈ ನೀವು ಕೇಳಿದ ಪ್ರಶ್ನೆಗೆ ನನ್ನ ಕಡೆ ಒಂದು ಪೇಪರ್ ಕಟ್ಟಿಂಗ್ ಇದೆ. ಏನಂದ್ರೆ ಈ ಟೂರಿಸಂ ರೀಸೆಂಟ್ಲಿ ಒಂದು 6 ತಿಂಗಳ ಹಿಂದೆ ಪಾರ್ಲಿಮೆಂಟದಲ್ಲಿ ಡಾಕ್ಟರ್ ಜಾಧವ್ ಅವರು ನಮ್ಮ ಗುಲ್ಬರ್ಗಾದ ಸಂಸದರಾಗಿರುವಂಥ ಜಾಧವ್ ಅವರು ಕೇಳಿದ್ದಾರೆ, ಟೂರಿಸಂ ನಮ್ಮಲ್ಲಿ ಭಾಳಷ್ಟು ಬೆಳಲಿಕ್ಕೆ ಅವಕಾಶ ಇದೆ, ಅದರಲ್ಲಿ ಸ್ಪೆಷಲಿ ಗುಲ್ಬರ್ಗಾದಲ್ಲಿ, ಅದು ಚಿಂಚೋಳಿಯಲ್ಲಿ ಸಾಕಷ್ಟು ಅವಕಾಶ ಇದೆ, ಯಾಕೆ ಕೊಡ್ತಾ ಇಲ್ಲ ಅಂತಂದರೆ ಅವರು ಟೂರಿಸಂ ಮಿನಿಸ್ಟ್ರು ಉತ್ತರ ಏನು ಕೊಟ್ಟಿದ್ದಾರೆ, ನಿಮ್ಮಲ್ಲಿ ಸಾಕಷ್ಟು ನಾವು ಕೊಟ್ಟಿರುವಂಥ ಅನುಕೂಲತೆಗಳು ಉಪಯೋಗ ಮಾಡಿಕೊಂಡಿಲ್ಲ ಎನ್ನುವಂಥ ಒಂದು ಪೇಪರ್ ಕಟಿಂಗ್ ನನ್ನ ಕಡೆ ಇದೆ. ತೋರಿಸಂದ್ರೆ ತೋರಿಸ್ತೀನಿ, ಇದು ಫ್ಯಾಕ್ಟ್. ನನಗೆ ಕೆಲವು ಸಲ ಸಂತೋಷನೂ ಆಗ್ತದೆ, ನೋವು ಆಗ್ತದೆ. ಹೌದು, ನಾವು ಈ ಪ್ರವಾಸೋದ್ಯಮ ಬೆಳೆಯಲಿಕ್ಕೆ ಸಾಕಷ್ಟು ಅವಕಾಶಗಳು ಇವೆ. ಅದರ ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥ ಪ್ರವೃತ್ತಿಯ ಜನರಿಗೆ ತರಬೇತಿ ಕೊಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರದವರಾಗಲಿ ಇತರ ಸಂಘ ಸಂಸ್ಥೆಗಳಾಗಲಿ ಮಾಡ್ತಾ ಇಲ್ಲ ಅನ್ನೋದು ನನಗೆ ನೋವು ಅನಿಸ್ತಾ ಇದೆ. ಯಾಕಂದರೆ ನಾನು ಸಂಪೂರ್ಣವಾಗಿ ಈ ಪ್ರವಾಸೋದ್ಯಮದಲ್ಲಿ ಸಾಕಷ್ಟು, ಅದು ಅಲ್ಲದೆ ನಿಮಗೆ ಮತ್ತೊಂದು ವಿಷಯ ಈ ಸಂದರ್ಭದಲ್ಲಿ ಹೇಳಬೇಕು. 2009ರಲ್ಲಿ ಗುಲ್ಬರ್ಗದ HKDB ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅದರ ವತಿಯಿಂದ ಒಂದು ದಿವಸದ ಕಾರ್ಯಾಗಾರವನ್ನು ಏರ್ಪಡಿಸಿದ್ದು. ಯಾವುದಂದರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಪ್ರವಾಸೋದ್ಯಮ ಯಾವ ರೀತಿಯಾಗಿ ಬೆಳೆಸಬೇಕು ಎನ್ನುವುದರ ಒಂದು ಚಿಂತನೆಗಾಗಿ ವಿಭಿನ್ನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಪ್ರಾಧ್ಯಾಪಕರು, ಪತ್ರಕರ್ತರು, ಮಾಧ್ಯಮ ಮಿತ್ರರು, ವಿದ್ಯಾರ್ಥಿಗಳು, ಶಿಕ್ಷಕರುಗಳ 250 ಭಾಗಿಗಳು ಒಂದು ದಿವಸ ಕಾರ್ಯಾಗಾರವನ್ನು ಮಾಡಿದ್ದೇವೆ. ಅವರು ನಮ್ಮ HKDB ಅಂದಿನ ಅಮರನಾಥ್ ಪಾಟೀಲ್ ಚೇರ್ಮನ್ರಾಗಿದ್ದರು. ಸೆಕ್ರೆಟರಿ ಅವರು ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ನೀವು ಕೇಳಿದ್ರು. ಹೌದು, ನಮ್ಮ ಕರ್ನಾಟಕ ಸರ್ಕಾರದ ಬಹಳಷ್ಟು
ಸೆಕ್ರೆಟರಿಯೇಟದಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಒಬ್ಬ ಮಹಿಳೆಯರು ಭಾಳ ಒಳ್ಳೆಯ ಆವಾಗ ನಾನು ಅದರ ಸಂಯೋಜಕನಾಗಿದ್ದೇನೆ. ಆರ್ಗನೈಸ್ ಮಾಡಲಿಕ್ಕೆ ನಮ್ಮ ಶಾಲಿನಿ ಮೇಡಮ್ ಅವರು ನನಗೆ ಪ್ರೋತ್ಸಾಹ ನೀಡಿದರು. ಅದು ನನ್ನ ಗುಲ್ಬರ್ಗ ವಿಶ್ವವಿದ್ಯಾಲಯ ಅಫಿಲಿಯೇಟೆಡ್ ಕಾಲೇಜಿನಲ್ಲಿ ಇರುವುದರಿಂದ ನನಗೆ ಸಂಯೋಜಕನಂತ ಮಾಡಿದರು. ಆವಾಗ ಒಂದು ದಿವಸ ಕಾರ್ಯಾಗಾರ ಮಾಡಿದ್ವಿ HKDBದಿಂದ. ಅದರಲ್ಲಿ ಸಾಕಷ್ಟು MLAಗಳಿಗೆ, ಅದರಲ್ಲಿ ನಮೋಶಿವರು ಕೂಡ ನಂಜುಂಡಪ್ಪ ಅವರದೇ ಚೇರ್ಮನ್ ಇದ್ದರು ಅಂದಿನ ಕಾಲ 2009ದಾಗ. ಅದು ಪೇಪರ್ ಕಟಿಂಗ್ಗಳು ಇವೆ ನಿಮಗೆ ಮೋಸ್ಟ್ಲಿ ನಮ್ಮಲ್ಲಿ ಇದು ಕೊಟ್ಟಿನಿ. ಆ ವಿಚಾರಗಳ ಜೊತೆಗೆ ಅಂದಿನ ದಿವಸ ಹೊರಹೊಮ್ಮಿರುವಂಥ ರಿಸಲ್ಟ್ ಏನದ, ಆ ಕಾರ್ಯಾಗಾರದಿಂದ ಬಂದಿರುವಂಥ ವಿಷಯಗಳನ್ನು ನಾನು ಈಗಾಗಲೇ ಒಂದು ಏನಂದರೆ ಅದ್ರದ್ದು ರಿಪೋರ್ಟ್ ಅಂತಾರಲ್ಲ, ಸಬ್ಮಿಟ್ ಮಾಡಿ ಒಂದು 8-10 ವರ್ಷ ಆಯಿತು. ಅದ್ರದ್ದು ಇನ್ನೂ ಅಲ್ಲಿ ಇಂಪ್ಲಿಮೆಂಟೇಷನ್ ಇಲ್ಲ, ಅಥವಾ ಅದ್ರ ಪ್ರತಿಕ್ರಿಯೆನೂ ಇಲ್ಲ. ನಾ ಎಷ್ಟೊಂದು ಸಲ ಯಾಕಂದ್ರೆ ನನಗೆ ಅಭಿಮಾನದ ನೀವು ಕೇಳಿದ ಪ್ರಶ್ನೆ ನನಗೆ ಭಾಳ ನೋವು ಕೂಡ ಆಗ್ತಾ ಇದೆ. ಮತ್ತು ನಮ್ಮ ಭಾಗದಲ್ಲಿರುವಂಥ ಏನು ರಿಸೋರ್ಸ್ ಆಗಲಿ ಈ ಪ್ರವಾಸಿ ತಾಣಗಳಿಗೆ ಬೆಳೆಯೋಕ್ಕೆ ಸಾಧ್ಯ ಮಾಡಿಕೊಡ್ತಾರೆ. ಯಾಕಂದರೆ ಟೂರಿಸಮ್ ಈಸ್ ಎ ಸೆಕೆಂಡ್ ಲಾರ್ಜೆಸ್ಟ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್. ದೊಡ್ಡ ಉದ್ಯೋಗ ಅಂದರೆ ಟೂರಿಸಮ್ ರೀ. ಅಲ್ಲ, ಎಷ್ಟೋ ದೇಶಗಳು ಟೂರಿಸಮ್ ಅನ್ನೇ ನಂಬಿ ಬದುಕ್ತಾ ಇವೆ. ಅದು ನೀವೇನು ಹೇಳ್ತಾರೆ ಅದು ಸರಿಯೇ. ಅಷ್ಟೇ ಅಲ್ಲ, ಇವತ್ತು ನಮ್ಮ ಭಾರತ ದೇಶದಲ್ಲಿ 3 ರಾಜ್ಯಗಳು ಸಂಪೂರ್ಣ ಅವರಿಗೆ ಅಗ್ರಿಕಲ್ಚರ್ ಇಲ್ಲ, ಭೂಮಿ ಇದು ಇಲ್ಲ, ಉದ್ಯೋಗ ಇಲ್ಲ. ಅವ್ರ ಜೀವನ ಸಾಗಿಸ್ತಾ ಇರುವುದೇ ಯಾವುದರ ಮೇಲೆ? ಈ ಪ್ರವಾಸೋದ್ಯಮದ ವ್ಯವಸ್ಥೆಯಲ್ಲಿ. ಅದರಲ್ಲಿ ಉದಾಹರಣೆ ನಿಮ್ಗೆ ಹೇಳಬೇಕಾದ 3 ಸ್ಟೇಟ್ ಇವೆ. ರಾಜಸ್ಥಾನ್, ಅದು ಅಲ್ಲಿ ವನಭೂಮಿ, ಅಲ್ಲಿ ಸಂಪೂರ್ಣ ರಾಜಸ್ಥಾನದಲ್ಲಿ ನಾನು ಬಹಳಷ್ಟು ಸ್ಟಡಿ ಮಾಡೀನಿ. ರಾಜಸ್ಥಾನದಲ್ಲಿ ಟೂರಿಸಮ್ ಡೆವಲಪ್ ಕಾರ್ಪೊರೇಷನ್ದಿಂದ ಬಹಳಷ್ಟು ಒಳ್ಳೆಯ ಕೆಲಸ. ಆಮೇಲೆ ಕೇರಳ, ದೆನ್ ಗೋವಾ. ಈ 3 ಸ್ಟೇಟ್ ಯಾವುದಕ್ಕೆ ಫೇಮಸ್ ಅಂದರೆ ಇಂಡಸ್ಟ್ರೀಸ್ ಇಲ್ಲ, ಯಾವುದೇ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಲ್ಲ, ಅಥವಾ ಯಾವುದೇ ಒಂದು ವಿದ್ಯಾ ಕೇಂದ್ರಗಳಿಲ್ಲ, ಅಥವಾ ಯಾವುದೇ ಒಂದು ವೈಜ್ಞಾನಿಕ ಸಂಶೋಧನೆ ಕೇಂದ್ರಗಳಿಲ್ಲ. ಆದರೆ ಅವರ ಉಪಜೀವನವನ್ನು ನಡೆಸುತ್ತಿರುವುದು ಕೇವಲ ಪ್ರವಾಸೋದ್ಯಮದ ವ್ಯವಸ್ಥೆಯಲ್ಲಿ. ಈ ಪ್ರವಾಸೋದ್ಯಮ ಅಂದವ್ರಿಗೆ ಬಹಳಷ್ಟು ಜನರಿಗೆ ಗೊತ್ತಾ ಇಲ್ಲ. ಪ್ರವಾಸೋದ್ಯಮ ಏನಂದರೆ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಬೆಳವಣಿಗೆಗೆ ಕೊಡುವಂಥ ಕಾಂಟ್ರಿಬ್ಯೂಷನ್ ಪ್ರವಾಸೋದ್ಯಮ ಉದ್ಯೋಗ. ಅದರಲ್ಲಿ ಸಾಕಷ್ಟು ಮಂದಿಗೆ ಉದ್ಯೋಗ ಸಿಗ್ತಾ ಇದೆ. ಅದು ಆ್ಯಕ್ಚುಲಿ ರಿಪೋರ್ಟ್ ಕೊಟ್ಟಿದ್ರಲ್ಲಿ ಎಷ್ಟು ಜನರಿಗೆ ಒಂದು ಪ್ರದೇಶದ ಏನು ಪ್ರವಾಸಿ ತಾಣ, ನಮ್ಮಲ್ಲಿ ಸಾಕಷ್ಟು ಪ್ರವಾಸಿ ತಾಣ, ಅದರಲ್ಲಿ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೊಂಚಿವರಂ ಅಂತಿದೆ. ಆಮೇಲೆ ಬೀದರ್ದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿವೆ. ಮೊಹಮ್ಮದ್ ಗವಾನ್ ಮದರ್ಸಾ ಅಂತಿದೆ, ಖಿಲ್ಲಾ ಇದೆ. ಆಮೇಲೆ ಗುರುನಾನಕ್ ದೇವ್ ಇದೆ, ಪಾಪ್ನಾಸ್ ಅಂತಿದೆ, ನರಸಿಂಹ ಜರ್ನಾ ಅಂತಿದೆ. ಬಹಳಷ್ಟು ಪ್ರವಾಸಿ ತಾಣಗಳು. ಅಲ್ಲಿನ DC ಒಬ್ಬರು ಮಾಡಿದರೆ ಅಲ್ಲಿ ಏನಂತಂದರೆ ಕೆಲವು ಬಹಳಷ್ಟು ಪ್ರೋಗ್ರೆಸಿವ್ ಬೀದರ್ ಡಿಸ್ಟಿಕ್ನಲ್ಲಿ ಪ್ರವಾಸಿ ಕೇಂದ್ರಗಳನ್ನು ಬಹಳಷ್ಟು ಉನ್ನತ ಸ್ಥಾನದಲ್ಲಿ ನಡೀತಾ ಇದೆ. ಅದು ನನಗೆ ಬಹಳ ಸಂತೋಷ ಕೂಡ ಅನಿಸ್ತದೆ. ಆದರೆ ಕಲಬುರಗಿಯಲ್ಲಾಗಲಿ, ನಮ್ಮ ರಾಯಚೂರಿನಲ್ಲಾಗಲಿ, ಅದೇ ರೀತಿಯಾಗಿ ನಮ್ಮ ಬಳ್ಳಾರಿಯಲ್ಲಿ ಕೂಡ ನಡೀತಾ ಇದೆ. ಸಾಕಷ್ಟು ಅವಕಾಶಗಳಿವೆ. ಆದರೆ ಈ ಮಾಡಬೇಕಂತಹ ಮೀನ್ಸ್ ಏನಂತಂದ್ರೆ ಮಾಧ್ಯಮಗಳಿವೆ. ಅದು ಕೂಡ ನಾವು ಕೊಟ್ಟಿನಿ. ಅದಕ್ಕೆ 3 ಹೆಸರು ಕೊಟ್ಟಿದ್ದಾರೆ: ಆಚಾರ, ವಿಚಾರ, ಆಚಾರ, ಪ್ರಚಾರ. ನಾವು ಈ ಪ್ರವಾಸೋದ್ಯಮ ಈ ಭಾಗದಲ್ಲಿ ಹೇಗೆ ಬೆಳೆಸಬೇಕಂದ್ರೆ ಮೊದಲು ನಾವು ವಿಚಾರ ಮಾಡೋಣ. ಆಚಾರ, ವಿಚಾರ, ಆಚಾರ, ಪ್ರಚಾರ. ಪ್ರಚಾರಗಳ ಮೂಲಕ ನಾವು ಪ್ರವಾಸೋದ್ಯಮ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಸಿದ್ಧಾಂತ ಕೂಡ ನಾನು ಅನೇಕ ಅಲ್ಲಿಗೆ ಆವತ್ತಿನ ದಿವಸ ನಾವು ಪ್ರವಾಸೋದ್ಯಮದ ಎಕ್ಸ್ಪರ್ಟ್ ಪ್ರೊಫೆಸರ್ ಅಂತ ಜೈಪುರದವರಿದ್ದರು, ಪ್ರೊಫೆಸರ್ ಈಶ್ವರ್ ಮೋದಿ ಅವರು. ಅವರಿಗೆ ವಿಶೇಷ ವ್ಯಕ್ತಿ ಅಂತ ನಾವು ಕರೆಸಿ ಅಡ್ರೆಸ್ ಮಾಡಿದ್ರು. ಯಾಕಂದ್ರೆ ನನಗೆ ಇದು ಹೇಳಬೇಕಾಗಿದೆ ನಮ್ಮ ವಿಜೇಂದ್ರ ಅವ್ರನ್ನ ಈ ಸಂದರ್ಭದಲ್ಲಿ. ಹೌದು, ಬಹಳ ನೋವಾಗುತ್ತೆ. ನೀವು ಯಾಕಂದ್ರೆ ನನಗೆ ಈ ಪ್ರವಾಸೋದ್ಯಮ ನೀವು ಬೆಳೆದಿಲ್ಲ ಅಂದ್ರೆ ಒಪ್ಕೊಳ್ತೀನಿ. ನಾನು ಕೂಡ ಒಬ್ಬ ಸಂಶೋಧಕನಾಗಿ, ಒಬ್ಬ ಸಮಾಜದ ಚಿಂತಕನಾಗಿ ಇರುವುದರಿಂದ ಕೆಲವು ಸಲ ನನಗೆ ನೋವು ಕೂಡ ಅನಿಸ್ತಾ ಇದೆ. ಅದಕ್ಕೆ ಮೂಲ ಕಾರಣ ಏನಂತ ಕೇಳ್ತಾ ಇದ್ರೆ ನೀವು ಕೇಳ್ಬೋದು. ಹೌದು, ಡೆಫಿನೆಟ್ಲಿ. ಯಾಕೆ ಹಿಂಗಾಗಿದೆ ಅಂದರೆ ಅದಕ್ಕೆ ತಜ್ಞರ ಚಿಂತನೆಯಿಲ್ಲ.
ಹ್ಮ್ ಎಲ್ಲೋ ಒಂದು 4 ಮಂದಿಗೆ ಈ ಸಮಿತಿ ಇರ್ತದೆ. ಹ್ಮ್ ಸಮಿತಿ ಇದ್ದರಿಗೆ ಅದ್ರ ಬಗ್ಗೆ ಆಸಕ್ತಿ ಇದ್ದಂತಹ ಜನರನ್ನು ನಾವು ಕೇಳಿದ್ರೆ ಅವ್ರ ಮೇಲೆ ಯಾವ್ದಾದ್ರು ವಿಚಾರಗಳನ್ನು ಮಂಡಿಸಬಹುದು. ಹ್ಮ್ ಯಾರಿಗೋ ನಮಗೆ ಬೇಕಾಗಿದ್ದಾರಪ್ಪ ಇವರು ಅವ್ರಿಗೆ ಹಾಕ್ರಿ, ಅವರಲ್ಲಿ ಇವರಿದ್ದಾರೆ, ಆ ಪ್ರೊಫೆಸರ್ ಇವರಿದ್ದಾರೆ ಹಾಕ್ರಿ ಅಂದ್ರೆ ಅದರಲ್ಲಿ ಅಭಿರುಚಿ ಉಳ್ಳುವಂತಹ ಆ ಸಮಿತಿಯಲ್ಲಿರುವ ಸದಸ್ಯಗಳ ವಿಚಾರಗಳು ಕೇಳಿದಾಗೆ ಕೂಡ ನಮ್ಮ ಸಾಕಷ್ಟು ಫಂಡ್ ಇದೆ. ನಮ್ಮ ಅದರಲ್ಲಿ ವಿಶೇಷವಾಗಿ ನನಗನಿಸಿದ ಪ್ರಕಾರ ನಮ್ಮ ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಿದೆ. ಹೌದು. ಅದ್ರ ಅವರು ಈಗ ಯಾರು ಇದ್ರ ಮೇಲೆ ಸಂಶೋಧನೆ ಮಾಡಿದ್ದಾರೆ, ಯಾರು ಚಿಂತಕರಿದ್ದಾರೆ ಅವರನ್ನು ಕರೆಸಿ ಕೇಳುವಂಥ ಪ್ರವೃತ್ತಿ ಕೂಡ ಕಡಿಮೆ ಆಗ್ತಾ ಇದೆ. ಇದು ನನಗೆ ನೋವು ಅನಿಸ್ತಾ ಇದೆ. ನಿಜ. ಬಟ್ ಸಮಾಜಶಾಸ್ತ್ರಜ್ಞರಾಗಿರುವಂತಹ ಬಸವರಾಜ ಗುಳಶೆಟ್ಟಿ ಅವರು, ಸಂಶೋಧಕರಾಗಿರುವಂಥವರು ಹೋಗಿ ಬರಾಕ್ ಒಬಾಮಾ ಅವರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಪ್ರಚಾರದ ಹೊಣೆ ಹೊರ್ತೀರಿ, ಇದು ಹೇಗೆ ಸಾಧ್ಯ ಆಗುತ್ತೆ? ಹೌದು, ನಮ್ಮ ವಿಜೇಂದ್ರ ಅವರೇ. ಅಲ್ಲ, ಇದು ಅಂದ್ರೆ ಎಲ್ಲಿದೆಲ್ಲಿ ಕನೆಕ್ಷನ್ ಸರ್? ಹೌದು, ಕನೆಕ್ಷನ್ ಅದು ಸರಿ ನೀವು ಕೇಳೋದು. ಅದಕ್ಕೆ ಒಬ್ಬ ಸಮಾಜ ಚಿಂತಕನಿಗೆ ಲಿಮಿಟೇಷನ್ ಇಲ್ಲ. ಸಮಾಜವೇ ಸಮಾಜದಲ್ಲಿ ಎಲ್ಲ ವಸ್ತು ಅಡಗಿಕೊಂಡಿದೆ. ರಾಜಕೀಯ ಇದೆ, ಆರ್ಥಿಕ ಇದೆ, ಸಂಸ್ಕೃತಿ ಇದೆ, ನಮ್ಮ ಚಿಂತನೆ ಇದೆ, ಎಲ್ಲ ಸಮಾಜದಲ್ಲಿದೆ. ಜೊತೆಗೆ ನನಗೆ ಆ ಬರಾಕ್ ಒಬಾಮಾ ಅವರ ಎಲೆಕ್ಷನ್ ಕ್ಯಾಂಪನದಲ್ಲಿ ಕಾರಣವೇನೆಂದರೆ, ನಾನು ಕೆನಡಾಕ್ಕೆ ಮಾಂಟ್ರಿಯಲ್ ಸೋಷಾಲಜಿಕಲ್ ಕಾನ್ಫರೆನ್ಸ್ ಹೋದಾಗ ಮುಂದೆ ಅಲ್ಲಿ ಒಂದು ಯೂನಿವರ್ಸಿಟಿಗೆ ನಾವು ಸಂಶೋಧನೆಗಾಗಿ ಹೋಗಿದ್ದೆ. ಅದು ರೋಡ್ಜರ್ ಯೂನಿವರ್ಸಿಟಿ ಆಫ್ USA ನ್ಯೂಯಾರ್ಕ್ದಲ್ಲಿದೆ. ಅಲ್ಲಿಗೆ ನನಗೆ ಸಂಶೋಧನೆಗೆ ಲೀಜರ್ ಸ್ಟಡಿ ಸಲುವಾಗಿ ನಾನು ಅಲ್ಲಿ ಪ್ರಯಾಣ ಬೆಳೆಸಿದೆವು. ನಾವು ಇಬ್ಬರು ಮೂವರು ನಮ್ಮ ಜೊತೆಗೆ ಮಾಂಟ್ರಿಯಲ್ಲಿ ಮತ್ತು ಅಮೇರಿಕ ಸಮೀಪೆ. ಅಲ್ಲಿ ಹೋದಾಗ ಅಲ್ಲಿ ನಮ್ಗೆ ಕೆಲವರು ಅಮೇರಿಕನ್ರು ಮತ್ತು ಇಂಡಿಯನ್ಸ್ ಬಹಳಷ್ಟು ಜನ ಇದ್ರು. ಅಂದಿನ ಕಾಲದಾಗ ಯಾವುದು 1998 ಮಾತು ಹೇಳ್ತಾ ಇದ್ದೀನಿ ನಿಮ್ಗೆ. ಹೌದು, 1998 ಜುಲೈದ ಮಾತು ಹೇಳ್ತಾ ಇದ್ದೀನಿ. ಏನ್ರಿ, ಆವಾಗ ಆ ವಿಶ್ವವಿದ್ಯಾಲಯದಿಂದ ನಾನು ಬಂದಾಗ ಅಲ್ಲಿ ಕೆಲವರು ಅಭಿಮಾನಿಗಳು, ಬರಾಕ್ ಒಬಾಮಾ ಅವರ ಅಭಿಮಾನಿಗಳು ನನ್ನನ್ನು ಆ ಅಭಿಮಾನಿದ ಸಂಘದಲ್ಲಿ ನನ್ನ ಹೆಸರು ನೋಂದಾಯಿಸಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ನನಗೆ ಆಮಂತ್ರಣ ಕೊಟ್ಟಿದ್ದು. ನಾನು ನಿಮ್ಗೆ ಅದು ಲೆಟರ್ ಕೂಡ ತೋರಿಸ್ತಾ ಇದ್ದೆ. ಹೌದು ಹೌದು. ಒಬಾಮಾ ಅವರು ನೀವು ರೀಜನಲ್ ಎಲೆಕ್ಷನ್ ಕ್ಯಾಂಪೇನರ್ ಅಂತ ಮಾಡಿದ್ದು ಪೇಪರ್ ಪತ್ರಿಕೆ ಕೂಡ ಕೊಟ್ಟಿದೆ. ಅದು ನಾವು ಕೆಲವರು ಅದರಲ್ಲಿ ನಮ್ಮ ಭಾರತೀಯ, ಅದರಲ್ಲಿ ನಮ್ಮ ಭಾಗದಲ್ಲಿ ಹೈದರಾಬಾದ್, ಗುಲ್ಬರ್ಗ ಇಂಥದ್ದಲ್ಲಿ ಯಾರು ಅಮೇರಿಕಾದಲ್ಲಿ ವಾಸಿಸ್ತಾರೆ ಅವರನ್ನು ಏನಂತಂದರೆ ಅವರಿಗೆ ಈ ಒಬಾಮಾ ಅವರ ಮಾಡಿರುವಂಥ ಕಾರ್ಯಸಾಧ್ಯತೆಗಳ ತಿಳಿದು ಹೇಳಿ ಅವರಿಗೆ ಚುನಾಯಿಸುವಂಥ ಮಾಡುವಂಥ ಪ್ರಚಾರ ನೀವು ಮಾಡಬೇಕಲ್ಲಿ. ನೀವು ಲೋಕಲ್ ಆಗಿದ್ದೀರಿ. ಹಾಂ, ಧನ್ಯವಾದ. ಸೊ ಈ ಹಿನ್ನೆಲೆ ನನಗೆ ಕೊಟ್ಟಿದ್ದು ಅದು ಲೆಟರ್ ಇದೆ. ಅದು ನಾನು ಎಷ್ಟೋ ಜನರಿಗೆ ನಾನು ಹೇಳಿದ್ರು ಕೂಡ ಅರ್ಥ ಆಗಲಿಲ್ಲ. ನಾನು ಪೇಪರ್ನಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಪಾಪ ಅವ್ರಿಗೆ ಅಷ್ಟೇ ಮಾಹಿತಿ ಇತ್ತು ಅಷ್ಟೇ ಅಂದರೆ ಇವ್ರು ಎಲ್ಲಿ ಅಮೆರಿಕಕ್ಕೆ ಹೋಗ್ತಾರೆ, ಒಬ್ಬ ಮಾಸ್ತರ್ ಎಲ್ಲಿ ಹೋಗ್ತಾನೆ ಅನ್ನೋದು ಬಹಳ ಚಿಂತನೆ. ಇಂಥ ಅನೇಕ ವಿಷಯಗಳು ಬರಬೇಕದು ಹೊರಗೆ. ನಿಜ. ಅದು ಸಂತೋಷದ ನನಗೆ ಅಭಿಮಾನದಿಂದ ಎಲ್ಲ ವಿಷಯಗಳು ಹೇಳಬೇಕಾಗಿತ್ತು ಈ ಸಂದರ್ಭದಲ್ಲಿ. ನಮ್ಮ ವಿಜೇಂದ್ರ ಅವರೇ, ನೀವು ಈ ಹೈದರಾಬಾದ್ ಕರ್ನಾಟಕ ಭಾಗ, ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಏನಿದೆ ಅದರ ಬೆಳವಣಿಗೆ ಏನಿದೆ ಅದನ್ನ ಬಹಳಷ್ಟು ಹೋರಾಟದ ಮುಖಾಂತರವೇ ಪಡ್ಕೊಂಡಿರೋದು. ಯಾಕಂದ್ರೆ ಇವತ್ತಿಗೂ ಅಲ್ಲಿ ಬೆಳವಣಿಗೆ ಅನ್ನೋದು ಒಂಥರ ಗಗನ ಕುಸುಮ ಇರಬಹುದು, ನಾವು ಏನೇ ಹೇಳ್ಬೋದು. ಬೆಳೆದಿದೆ, ಅಲ್ಲಿ ಶಿಕ್ಷಣ ಬೆಳೀತಾ ಇದೆ, ಅಥವಾ ಪ್ರವಾಸೋದ್ಯಮ ಈ ಕಣ್ ತೆರಿತಾ ಇದೆ. ಅಲ್ಲಿ ಇರುವಂತಹ ರಿಸೋರ್ಸ್ಗಳಿಗೂ ಮತ್ತು ಅಲ್ಲಿ ಆದಂತಹ ಬೆಳವಣಿಗೆಗಳು ಹೋಲಿಕೆ ಮಾಡೋದು ನೋಡಿದ್ರೆ ಅದಕ್ಕೆ ಬಹಳ ಅಜಗಜಾಂತರ ವ್ಯತ್ಯಾಸ ಕಾಣ್ತೀವಿ. ಯಾಕೆ ಹೀಗಿದೆ ಸರ್ ಈಗಲೂ ಅಲ್ಲಿಗೆ? ಅಂದ್ರೆ ಅದು ನಾವು ರಾಜಕೀಯವನ್ನು ಬಿಟ್ಟು ನೋಡಿದ್ರೆ ಅಲ್ಲಿ ಜನರಲ್ಲಿರುವಂತಹ ಇಚ್ಛಾಶಕ್ತಿಯು ಕಡಿಮೆನೋ ಅಥವಾ ಅವಕಾಶಗಳು ಕಡಿಮೆನೋ? ಯಾಕೆ ಹೀಗಿದೆ? ಅಲ್ಲಿ ರಿಸೋರ್ಸಸ್ ಇರೋದನ್ನ ನಾವು ಕಣ್ಣಿಗೆ ಕಾಣುತ್ತೆ, ನಾವು ನೋಡಿದೀವಿ ಅದನ್ನ. ಆದ್ರೂ ಬೆಳವಣಿಗೆ ಯಾಕೆ ಕಡಿಮೆ ಅಂತ ನಿಮ್ಮ ಪ್ರಕಾರ? ನೀವು ಆ ಸಮಾಜದಲ್ಲಿ ಇದ್ದು ನೋಡಿ ಕಲಿತು ಅದನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಪಟ್ಟವರು. ಸಾಂಸ್ಕೃತಿಕವಾಗಲಿ, ಪ್ರವಾಸೋದ್ಯಮ ಜೊತೆಗೆ ಸಾಂಸ್ಕೃತಿಕ ಬೆಳವಣಿಗೆ ಕೂಡ ಆಗಬೇಕು, ಆರ್ಥಿಕ ಬೆಳವಣಿಗೆ ಆಗಬೇಕು, ಶೈಕ್ಷಣಿಕ ಬೆಳವಣಿಗೆ ಆಗಬೇಕು, ಕಲೆಗಳ ಬೆಳವಣಿಗೆ ಆಗಬೇಕು, ಹಾಗೂ ಅನೇಕ ತಾಣಗಳ ಬೆಳವಣಿಗೆ ಆಗಬೇಕು. ನಿಜ, ಆಗಬೇಕಾಗಿತ್ತು, ಆಗಿಲ್ಲ. ಅದಕ್ಕೆ ಮೂಲ ಕಾರಣವೆಂದರೆ ಶಿಕ್ಷಣ ಮತ್ತು ವಿಶಾಲ ಮನೋಭಾವನೆ. ಮನುಷ್ಯನಿಗೆ ಬೇಕಾಗಿರೋದು ವಿಶಾಲ ಮನೋಭಾವನೆ ಕೂಡ ಬೇಕು, ಅದರ ಬಗ್ಗೆ ಚಿಂತನೆ ಬೇಕು. ನಮ್ಮ ಕೇವಲ ನನ್ನ ಸಂಸಾರ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ
ಬಂಧು ಬಳಗದವರು ಅನ್ನುವುದಕ್ಕಿಂತ ಒಬ್ಬ ಚಿಂತಕನು ಯಾವಾಗಲೂ ಏನು ಅಂದರೆ ವಿಶಾಲ ದೃಷ್ಟಿಕೋನದಲ್ಲಿ ಚಿಂತನೆ ಮಾಡುವಂಥ ಒಂದು ಕೊರತೆ ಇದೆ ಎನ್ನುವಂಥ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ವಿಶಾಲವಾದ ವಿಚಾರಗಳನ್ನು ನಾವು ಬೇಕು, ಅದ್ರ ಬಗ್ಗೆ ಚಿಂತನೆ ಕೂಡ ನಾವು ಮಾಡಬೇಕು. ಅದು ಒಂದಿದೆ. ಅದು ಅಲ್ಲದೆ ನಮ್ಮ ಸರ್ಕಾರದವರು ಕೂಡ ಆ ಭಾಗದಲ್ಲಿರುವಂಥ, ಅದರಲ್ಲಿ ನಾನು ಕೂಡ ಹುಟ್ಟಿ ಬೆಳೆದಿದ್ದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕದ್ದು. ಹೌದು. ಏನು ಅಲ್ಲಿ ಕೂಡ ಸಾಕಷ್ಟು, ಯಾಕಂದರೆ ಇದು ಹಿಂದಿನ ನಾವು ಹುಟ್ಟಿದಾಗ ಭಾರತ ಸರ್ಕಾರದ ನಿಜಾಮನ ಆಳ್ವಿಕೆಯಲ್ಲಿ ಆಳಿರುವಂಥ ಇವು ಭಾಗಗಳು. ಆವಾಗ ಅವರು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವುದೇ ಪ್ರಗತಿ ಮಾಡಿಲ್ಲ. ಆದರೂ ಕೂಡ ಸಾಕಷ್ಟು ಪ್ರವೃತ್ತಿ ಇದೆ, ಲವಲವಿಕೆ ಇದೆ, ಚೈತನ್ಯ ಇದೆ, ಜನರಲ್ಲಿ ಶಕ್ತಿ ಇದೆ ನಿಜ. ಆದರೆ ಆ ಶಕ್ತಿ ಏನಿದೆ ಯಾವ ರೀತಿಯಾಗಿ ಬಳಸಿಕೊಳ್ಳಬೇಕೆನ್ನುವಂಥ ಪ್ರವೃತ್ತಿಯನ್ನು ನಾವು ಸರ್ಕಾರದವರಾಗಲಿ ಇತರ ಸಂಘ ಸಂಸ್ಥೆಗಳಾಗಲಿ ಬೆಳೆಸಬೇಕು ಆಗಿದೆ ಸಂದರ್ಭದಲ್ಲಿ. ಹೌದು. ಏನು ಅಲ್ರಿ ನಮ್ಮಲ್ಲಿ ಆರ್ಥಿಕತೆ, ಯಾಕಂದರೆ ಅಷ್ಟು ಆರ್ಥಿಕತೆ ಎಲ್ಲರೂ ಸದೃಢವಾಗಿಲ್ಲ. ಶಿಕ್ಷಣ ರಂಗದಲ್ಲಿ ನಮ್ಮಲ್ಲಿ ಭಾಳಷ್ಟು ಹಿಂದುಳಿದೀವಿ. ಆಮೇಲೆ ಅವರಿಗೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ಇವೆ. ಆಮೇಲೆ ಇನ್ನೂ ಮೂಢನಂಬಿಕೆಗಳು ಭಾಳಷ್ಟಿವೆ. ಅದರಲ್ಲಿ ಚೈಲ್ಡ್ ಮ್ಯಾರೇಜಸ್ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಆದಷ್ಟು ಬೇರೆ ಎಲ್ಲಿ ಆಗಿಲ್ಲ. ಇನ್ನು ಚೈಲ್ಡ್ ಮ್ಯಾರೇಜ್ ಅಂತಾರಲ್ಲ, ಹೌದು, 16 ವರ್ಷಕ್ಕಿಂತ ಒಳಗೆ ಮದುವೆ ಆಗುವಂಥ ಪ್ರವೃತ್ತಿ ಇವೆ. ಆಮೇಲೆ ಕೆಲವು ಸಲ ಇನ್ನೂ ಪೇಪರ್ಗಳಲ್ಲೆಲ್ಲ ನೋಡಿರ್ಬೇಕು, ಮಕ್ಕಳ ಮಾರಾಟ ಕೂಡ ಆಗಿರುವಂಥ ಚಿಂತನೆ ಕೂಡ ನೀವು ನೋಡಿರ್ಬೇಕು. ಇದು ಹಳೆಯ ವಿಷಯ. ಇನ್ನು ಇದಕ್ಕೆ ಕಾರಣವೆಂದ್ರೇನು? ಶೈಕ್ಷಣಿಕ ತಿಳುವಳಿಕೆ, ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು, ಚಿಂತನೆಗಳನ್ನು ಹೆಚ್ಚಾಗಬೇಕು. ಹೌದು. ಏನು ನಾವು ಭಾವುಕರಿಂದ ಕೇವಲ ಭಾವನೆಗಳಿಂದ ವ್ಯಕ್ತ ಮಾಡುವುದರಿಂದ ಪ್ರಾಕ್ಟಿಕಲ್ನಿಗೆ ಕೂಡ ತರಬೇಕು. ಏನು ನಮ್ಮ ವಿಜೇಂದ್ರ ಅವರು ಪ್ರಾಕ್ಟಿಕಲ್ ತರುವಂಥ ಕೆಲಸಗಳು ನಮ್ಮ ಶಿಕ್ಷಣ, ಅದರಲ್ಲಿ ವಿಶೇಷವಾಗಿ ನಮ್ಮ ಸಿಲೆಬಸ್ನಲ್ಲಿ ಕೂಡ ಆ ಭಾಗದೇ ವಿಷಯಗಳನ್ನು ಮುಂಡಿಸುವುದು ಬಹಳ ಅವಶ್ಯಕತೆ ಇದೆ. ಸರ್, ಆ ವಿಚಾರ ಮಂಡನೆ ನೀವು ಬರೆದಂಥ ಹಲವಾರು ಪುಸ್ತಕಗಳಲ್ಲಿ ಕಂಡು ಬರುತ್ತೆ. ಆ ಪುಸ್ತಕಗಳ ಬರವಣಿಗೆಗೆ ಕಾರಣ ಏನಾಯ್ತು? ಯಾಕಂದ್ರೆ ಇದನ್ನ ಪುಸ್ತಕದ ರೂಪದಲ್ಲಿ ಜನರ ಮುಂದೆ ತರಬೇಕು ಅನ್ನುವಂಥ ಉದ್ದೇಶ ನಿಮ್ಮಲ್ಲಿ ಯಾಕೆ ಬಂತು ಸರ್? ಅದೇ ಯಾಕಂದ್ರೆ ಅದು ಈಗ ನನಗೆ ನಾನು ಒಬ್ಬ ಚಿಂತಕನು, ಒಬ್ಬ ಜವಾಬ್ದಾರಿಯಾದಂಥ ಪ್ರಾಧ್ಯಾಪಕನು ಆಗಿರುವುದರಿಂದ ಯಾವ ರೀತಿಯಾಗಿ ನಮ್ಮಲ್ಲಿ ರಿಸೋರ್ಸ್ ಇದೆ, ಸಂಪನ್ಮೂಲವಿದೆ, ನಾವು ಯಾಕೆ ಬಳಸ್ಕೊಳ್ಬಾರ್ದು ಎನ್ನುವಲ್ಲ ಹಿನ್ನೆಲೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ನಾನು ನಿಮ್ಗೆ ಹೇಳಿದೆ, ನಮ್ಮದು ಬಹಳವಾಗಿ ಆಳವಾಗಿ ಚಿಂತನೆ ಸೋಷಿಯಾಲಜಿ ಆಫ್ ಲೀಜರ್ ಆ್ಯಂಡ್ ಟೂರಿಸಂ. ಅದ್ರ ಮೇಲೆ ನಾನು 3 ಪುಸ್ತಕ ಬರೆದ್ರಿ. ಹೌದು. ಒಂದು ಪುಸ್ತಕ ಅಂತೂ ನನಗೆ ನಂದು ಸರಿ, ಇಲ್ಲಿ ಫೋಟೋ ಬರುತ್ತೆ ಸರ್, ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಸ್ಟ್ರಕ್ಚರಲ್ ಚೇಂಜ್ ಇನ್ ರೂರಲ್ ಇಂಡಿಯಾ. ಇದು ನಂದು ಥೀಸಿಸ್ ಪೇಪರ್. ನಾನು PhD ಆಯ್ತಲ್ಲ, PhD ಇದೇ ವಿಷಯ ಮೇಲೆ ಮಾಡಿದ್ದೀವಿ. ಏನ್ರಿ, ಅದು 1993ದಲ್ಲಿ ಮಾಡಿದ್ದು, 1993ರಲ್ಲಿ. ಒಂದು ಅಂದಿನ ಕಾಲದ ಪ್ರಗತಿಪರ ಗ್ರಾಮವಾಗಿರುವಂಥ ಹುಡುಗಿ ವಿಲೇಜ್ ಅಂತ ಕೇಳಿರ್ಬೋದು. ಹುಡುಗಿ ವಿಲೇಜ್ ಆಫ್ ಬೀದರ್ ಡಿಸ್ಟಿಕ್. ಆವಾಗ ಆಗಿನ ಕಾಲದಲ್ಲಿ ಡೈರಿ ಡೆವಲಪ್ಮೆಂಟ್ ಬಹಳ ಯಶಸ್ವಿಯಾಗಿದೆ ಅಂತ ಒಂದು ಕಾರಣದಿಂದ ಆ ಗ್ರಾಮವನ್ನು ಆರಿಸಿಕೊಂಡಿದ್ದು. ಏನು ಆವಾಗ ಅನೇಕ ಅಂದಿನ ಸರ್ಕಾರದವರು ಗ್ರಾಮೀಣ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳು, ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್, ಹೌಸಿಂಗ್ ಎಂಪ್ಲಾಯ್ಮೆಂಟ್ಸ್ ಅವೆಲ್ಲ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಆ ಗ್ರಾಮವನ್ನು ಅಭ್ಯಾಸ ಮಾಡಿದ್ದೇನೆ. ಅಂದ್ರೆ ಯಾವ ರೀತಿ ಇಂಪ್ಯಾಕ್ಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಆರ್ಥಿಕ ಬೆಳವಣಿಗೆಯ ಪ್ರಭಾವಗಳನ್ನು ಸಾಮಾಜಿಕ ರಚನೆಯಲ್ಲಿ ಬದಲಾವಣೆ ಆಗಿದೆಯೇ. ವರ್ಲ್ಡ್ ಸೋಷಿಯಾಲಜಿ ಆಫ್ ಲೀಜರ್ ಅಂಡ್ ಟೂರಿಸಂ ಸ್ಟಡೀಸ್. ಅಂದ್ರೆ ಎಷ್ಟು ದೇಶಗಳು ಓಡಾಡಿ ಬಂದಿದೆ, ಅದರ ಅನುಭವ ಇದೆ, ಅನುಭವನೂ ಇದೆ. ಅಲ್ಲಿ ನಾನು ಕಾನ್ಫರೆನ್ಸ್ ನಲ್ಲಿ, ಆ ಸಮ್ಮೇಳನದಲ್ಲಿ ಚಿಂತನೆ ಮತ್ತು ಸಂಶೋಧನೆ ಮಾಡಿದಂಥ ಪ್ರಬಂಧನೆಗಳನ್ನು ಮಂಡಿಸಿದ್ದು ಈ ಪುಸ್ತಕದಲ್ಲಿ. ಇಂಟರ್ನ್ಯಾಷನಲ್ ಸೋಷಿಯಾಲಜಿ ಅಂತಿದೆ, ಆ ಫೋರಮ್ನಲ್ಲಿ ಪರವಾಗಿ ನಾನು ಇದು ಮಾಡಿದೆ. ನಿಮ್ಮ ವರ್ಲ್ಡ್ ಸೋಷಿಯಾಲಜಿ ಆಫ್ ಲೀಜರ್ ಅಂಡ್ ಟೂರಿಸಂ ಸ್ಟಡೀಸ್ ನೀವು ಹೇಳ್ತಿದ್ರಿ ಈ ವಿಚಾರ. ಇದು ಹಾಗಾಗಿ ಈ ಜಗತ್ತು
ಸುತ್ತಮುತ್ತಲಿನ ಒಂದು ಅದು ಅವುಗಳ ಏನೋ ಅಧ್ಯಯನ ಅಲ್ಲಿ ಅದು ಮತ್ತು ಭಾರತೀಯ ಸಂಸ್ಕೃತಿ ಅವೆರಡಕ್ಕೂ ಹೋಲಿಕೆ ಮಾಡಿ ನೋಡಿದಾಗ ಇವೆಲ್ಲ ಮಾಡಿದ ನಂತರ ಇನ್ನು ಮುಂದೆ ನೀವು ಸರ್ಕಾರಕ್ಕೆ ಹಲವಾರು ಸಜೆಷನ್ಗಳನ್ನು ಕೊಟ್ಟಿದ್ದೀರಿ, ಈ ರೀತಿಯಾಗಿ ಮಾಡಬಹುದು, ನಮ್ಮಲ್ಲಿಯೂ ಕೂಡ ಈ ರೀತಿಯ ಬೆಳವಣಿಗೆ ಕಾಣಬಹುದು ಅಂತ. ನೀವು ಸದ್ಯಕ್ಕೆ ಬೇರೆ ಏನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರಿ ಸರ್? ನಿಮ್ಮ ಕೈಯಲ್ಲಿರುವಂತಹ ಕಾರ್ಯಕ್ರಮಗಳು ಏನೇನಿದೆ ಸದ್ಯಕ್ಕೆ? ಈಗ ನಾನು ನಿವೃತ್ತಿ ಆದಮೇಲೆ ನಮ್ಮ ಅನೇಕರು ಸಹಪಾಠಿಗಳಾಗಲಿ ಗೆಳೆಯರಾಗಲಿ ನಿವೃತ್ತಿ ಆದಮೇಲೆ ಯಾಕೆ ವಿಚಾರ ಮಾಡ್ತೀಯಪ್ಪ ನೀನು ಇಷ್ಟು, ಯಾಕೆ ಚಿಂತನೆ ಮಾಡ್ತೀವಿ, ಅದು ನಾನು ಹೇಳ್ತಾ ಇದ್ದೇನೆ. ಇದು ನನ್ನ ಪ್ರವೃತ್ತಿ ಇದೆ. ವೃತ್ತಿ ಆಯಿತು, ಪ್ರವೃತ್ತಿಗೆ ವಯಸ್ಸಿಲ್ಲ. ಕರೆಕ್ಟ್ ಏನ್ರಿ? ಹಾಗಾಗಿ ನಾನು ಆಮೇಲೆ ನಾನು ನಿವೃತ್ತಿ ಆದಮೇಲೆ ನಮ್ಮ ಅನೇಕ ಗೆಳೆಯರ ಜೊತೆಗೆ ಹಾಗೂ ನಮ್ಮ ಮಕ್ಕಳ ಮತ್ತು ಸಂಬಂಧಿಕರ ಕೂಡಿ ಒಂದು ಸಂಸ್ಥೆ ಮಾಡಿದ್ವಿ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಫೌಂಡೇಶನ್ ಅಂತ, ಗುಲ್ಬರ್ಗದಲ್ಲಿ. ಅದರಿಂದ ಅನೇಕ ಕಾರ್ಯಯೋಜನೆಗಳನ್ನು ತಗೋತಾ ಇದ್ವಿ. ಈ ಉದಾಹರಣವಾಗಿ ಸಾಕ್ಷರತಾ ಆಂದೋಲನ, ಸಾಕ್ಷರತಾ ಆಂದೋಲನ ನಾವು ನಡೆಸ್ತಾ ಇದ್ವಿ. ಒಂದು 10-15 ಹಳ್ಳಿಗಳಲ್ಲಿ ಅವಿದ್ಯಾಂತರಿಗೆ ಶಿಕ್ಷಣ ಕೊಡುವುದು ಸಾಕ್ಷರತಾ ಆಂದೋಲನದ ಮೂಲಕ ಮಾಡ್ತಾ ಇದ್ದೀವಿ. ಏನ್ರಿ? ಆಮೇಲೆ ಜಾಗೃತಿ ಅವೇರ್ನೆಸ್ ಪ್ರೋಗ್ರಾಮ್, ಕನ್ಸ್ಯೂಮರ್ಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್, ಗ್ರಾಹಕರಿಗೆ ತಮ್ಮ ಹಕ್ಕುಗಳ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ವಿಚಾರ ವೇದಿಕೆಗಳನ್ನು ಮಾಡಿದ್ದೀವಿ. ಈ ಸಂಘದ ಜೊತೆಗೆ ನಾನು ಇನ್ನಿತರ ಸಂಘದ ಕಾರ್ಯಕಾರದ ಅಧ್ಯಕ್ಷನ ಕೂಡ ಇದೆ. ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಬೇಕಾಗಿದೆ, ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾಗಿರುವಂಥ ಮತ್ತೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ WLO, ವರ್ಲ್ಡ್ ಲೀಜರ್ ಆರ್ಗನೈಜೇಷನ್, ಇದರ ಹೆಡ್ ಆಫೀಸ್ ಎಲ್ಲಿ ಅಂದರೆ ನ್ಯೂಯಾರ್ಕ್ದಲ್ಲಿದೆ. ಅದರ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಎಲ್ಲಿದೆ ಅಂದರೆ ಮ್ಯಾಡ್ರಿಡ್, ಸ್ಪೇನ್. ಅದು ವರ್ಲ್ಡ್ ವೈಡ್ ಉದಾಹರಣವಾಗಿ ಅದು ಯಾವ ಸ್ಟೇಟಸ್ ಅದೆ ಅಂದರೆ 1954ನಲ್ಲಿ ಅದು UN ಜೊತೆಗೆ ಒಂದು ಸಂಸ್ಥೆ ಬಂದಿದೆ, UN. ಅದ್ರಲ್ಲಿ ಪ್ಯಾರಲಲ್ ಬಾಡಿ ಇದು WHO ಕೇಳಿರ್ಬೇಕು, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಇದರ ಪ್ಯಾರಲಲ್ ಬಾಡಿಯಲ್ಲಿ ಈ ವರ್ಲ್ಡ್ ಲೀಜರ್ ಆರ್ಗನೈಜೇಷನ್ ಇದೆ. ಅದರ ಸದಸ್ಯತ್ವ ನಾನು ಮೊದಲಿನಿಂದ, ಯಾಕಂದ್ರೆ ನಂದು ಸಾಕಷ್ಟು ಅದ್ರ ಮೇಲೆ ಇದ್ದ ಕಡೆ ನಾನು ಸದಸ್ಯತ್ವ ಮಾಡಿದ್ದೇನೆ. ಅದರದ್ದು ರೀಸೆಂಟ್ಲಿ 2018ರಲ್ಲಿ ಒಂದು ಆ ಸಂಸ್ಥೆಯಿಂದ ನನಗೆ ಚುನಾಯಿತ ಪ್ರತಿನಿಧಿಯಾಗಿ ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ಮಾಡಿದ್ದಾರೆ. ಮೋಸ್ಟ್ಲಿ ಇಲ್ಲಿ ನಿಮಗೆ ಬರ್ಬೋದು ಬೋರ್ಡ್ ಆಫ್ ಡೈರೆಕ್ಟರ್. ಅದರಲ್ಲಿ ಇಂಡಿಯಾದಿಂದ ನಾವು ಒಬ್ಬನೇ ಇದ್ದೀನಿ. ಹಾಂ, ಅದರಲ್ಲಿ 15 ವಿಭಿನ್ನ ದೇಶದ ಪ್ರತಿನಿಧಿಗಳಿದ್ದಾರೆ. ಅವರು ನನಗೆ ಯಾವ ರೀತಿ ನೀವು ಭಾರತದಿಂದ ಏಕೈಕಿ ಏನು ಸದಸ್ಯರಾಗಿದ್ದೀರಿ ಅಲ್ಲ ಅಂತ ಒಂದು ಅದು ಏನಂತಾರೆ ಪದವಿ ಕೊಟ್ಟಿದ್ದಾರೆ, ಪದವಿನೂ ಆಯಿತು, ಅಪ್ರಿಸಿಯೇಷನ್. ಅದ ಕಡೆಯಿಂದ ನೀವು ಸಾಕಷ್ಟು ಕೆಲಸ ಮಾಡಬೇಕಾಗುತ್ತದ ಅಂತ ಜವಾಬ್ದಾರಿ ಕೂಡ ಕೊಟ್ಟಿದ್ದಾರೆ. ಆದರೆ ಅದೇ ಹಿನ್ನೆಲೆ ಕೂಡ ಸಾಕಷ್ಟು ನಾನು ಪ್ರಯತ್ನ ಮಾಡಿದ್ದೆ. ಆದರೆ ನಮ್ಮ ಜನಪ್ರತಿನಿಧಿಗಳು ಯಾವುದೇ ನನ್ನ ಸಂಸ್ಥೆಯಿಂದ ಅವರು ನೀವು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಫಂಡ್ ಎಲ್ಲ ಕೊಡ್ತೀವಿ, UN ಅದು ಅಸೋಸಿಯೇಟ್ ಮೆಂಬರ್, ಯುನೈಟೆಡ್ ನೇಷನ್ ಆರ್ಗನೈಜೇಷನ್, ಅದು ಫಂಡ್ ಕೂಡ ಕೊಡ್ತೇವೆ, ನೀವು ಒಂದು ಕಾನ್ಫರೆನ್ಸ್ ಮಾಡ್ರಿ ಅಂತಂದರೆ ನಾನು ಕೆಲವರು ಪ್ರತಿನಿಧಿಗಳಿಗೆ ನಾನು ಭೇಟಿಯಾದಾಗ ನನಗೆ ಯಾವುದೇ ರೆಸ್ಪಾನ್ಸ್ ಸಿಗಲಿಲ್ಲ. ಇದು ಕೆಲವೊಂದ್ಸಲ ನನಗೆ ಬೇಜಾರು ಕೂಡ ಅನಿಸ್ತಾ ಇದೆ. ನಿಜ, ಅವ್ರು ದುಡ್ಡು ಕಟ್ಟಿ ನಮ್ಮ ಭಾರತದಲ್ಲಿ ಅಂತಾರಾಷ್ಟ್ರೀಯ ಲೀಜರ್ ಆರ್ಗನೈಜೇಷನ್ ಒಂದು ಕಾನ್ಫರೆನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ನಾ ಬರೆದಿದ್ದ ಪತ್ರಗಳು ಕೂಡ ಇವೆ. ಸೊ ಇಂಥವೆಲ್ಲ ಅನೇಕ ಘಟನೆಗಳಾಗಿದೆ. ಆದರೂ ಕೂಡ ನಾನು ಅದಕ್ಕೆ ಯಾವುದೇ ನಿರಾಸೆನಾಗಲಿಲ್ಲ. ನನ್ನ ಸಮಾಜಕ್ಕೆ, ನನ್ನ ದೇಶಕ್ಕೆ, ನನ್ನ ಭಾಗಕ್ಕೆ, ನನ್ನ ವ್ಯವಸ್ಥೆಗೆ ನ್ಯಾಯ ಒದಗಿಸಿ ಕೊಡಬೇಕೆನ್ನುವಂಥ ಒಂದು ವಿಚಾರದಿಂದ ಅದು ಪ್ರೇರಣೆಯನ್ನು ಕೂಡ ನನಗೆ ಶಕ್ತಿ ಕೊಡ್ತಾ ಇದೆ ನಮ್ಮ ದೇವ. ಸರ್, ನೀವು ನಿಮ್ಮ ಈ ಎಲ್ಲ ಕೆಲಸ ಕಾರ್ಯಗಳು, ವಿದೇಶ ಪ್ರಯಾಣಗಳನ್ನು ಮಾಡಿದ್ರಿ, ನಿರಂತರವಾಗಿ ಸಂಶೋಧನೆ, ಸಾಮಾಜಿಕವಾಗಿ ಅದರಲ್ಲಿ ಜನರ ಮಧ್ಯೆ ತೊಡಗಿಸ್ಕೊಂಡ್ರಿ. ಇದಕ್ಕೆ ನಿಮ್ಮ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಸರ್? ಯಾಕಂದ್ರೆ ಅವರು ಬಹಳ ಮುಖ್ಯ. ಅವರು ನಿಮಗೆ ಈ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಅವರು ನಿಮಗೆ ಬಹಳಷ್ಟು ದೊಡ್ಡ ಸಹಕಾರ ಕೊಟ್ಟಿರ್ತಾರೆ. ಅದರ ಬಗ್ಗೆ ಹೇಳಿ ಸರ್. ಅದರಲ್ಲಿ ನನ್ನ ಕುಟುಂಬದವರು, ನಮ್ಮ ಮನೆಯವರು ಕೂಡ ಅವರು ಅಷ್ಟು ವಿದ್ಯಾವಂತರಾಗಲಿಲ್ಲ ಅಂದ್ರೆ ಕೇವಲ
SSLC ವರೆಗೆ ಓದಿದವರು. ಹ್ಮ್ ಆದರೂ ಕೂಡ ನಾವು ಮಾಡುವಂಥ ಕೆಲಸಗಳಿಗೆ ಯಾವಾಗಲೂ ಪ್ರೇರಣೆ ಕೊಡುವಂಥ ಒಂದು ಹವ್ಯಾಸ ಅವರ ಬಲ್ಲಿದೆ. ಹ್ಮ್ ಜೊತೆಗೆ ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಹ್ಮ್ ಒಬ್ಬರು ಡಾಕ್ಟರ್ ಡೆಂಟಿಸ್ಟ್ ಇದ್ದಾರೆ, MD ಮಾಡಿಕೊಂಡು ಹ್ಮ್ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ. ಮತ್ತೊಬ್ಬರು ಸಂತೋಷ್ ಅಂತಂದು ಅವರು ಇಂಜಿನಿಯರ್ ಇದ್ದಾರೆ, ಹ್ಮ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬಕ್ಕೆ ಮಗಳಿದ್ದಾರೆ, ಅವರು MA LLM ಆಗಿದ್ದಾರೆ. ಹ್ಮ್ ಅವ್ರಿಗೆ ಮದುವೆ ಮಾಡಿ ಅವ್ರು ಪುಣೆದಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರದ್ದೆಲ್ಲ ಸಹಕಾರ, ಅದುವೇ ಮಕ್ಕಳು ಮೊಮ್ಮಕ್ಕಳು ಕೂಡ ಇದ್ದಾರೆ. ಹ್ಮ್ ಅವರೆಲ್ಲ ಸಹಕಾರ ನನಗಿದೆ. ನಮ್ದೆಲ್ಲ ಫೋಟೋ ಗಿಡ ನೋಡಿದ್ರೆ ಅವ್ರು ಬಹಳಷ್ಟು ಸಂತೋಷ ಪಡ್ತಾ ಇದ್ದಾರೆ. ಏನು ಅದೇ ಒಂದು ಅವ್ರಿಗೆ ಪ್ರೇರಣೆ. ಹ್ಮ್ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಎಷ್ಟು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಷ್ಟು ಕೊಡೋದಾಗೋದಿಲ್ಲ. ಅವ್ರದ್ದು ಲಿಮಿಟ್ ಆದರೂ ಕೂಡ ಸಹಕಾರ ಕೂಡ ಸಿಗ್ತಿದೆ ಅಂತ ನಮ್ಮ ಕಡೆಯಿಂದ ನಾವು ಮಾಡ್ತಾ ಇದ್ವಿ. ಆದರೂ ಕೂಡ ನನಗೆ ಏನಿದೆ ಆ ಅಭಿರುಚಿ ಇದ್ದಿತ್ತು ಅವ್ರಿಗೆ ಓವರ್ಟೇಕಲ್ಲೂ ಸಲ ಮಾಡ್ಬೇಕು ಮಾಡುವಂಥ ಪ್ರಸಂಗಗಳು ಬರ್ತಾರೆ. ಮತ್ತೆ ನೀವು ಶಿಕ್ಷಕ ವೃತ್ತಿಯನ್ನು ಬಹಳಷ್ಟು ವರ್ಷ ಜೊತೆಲಿ ಇಟ್ಟುಕೊಂಡು ಬಂದವರು. ಈ ನಿಮ್ಮ ವಿದ್ಯಾರ್ಥಿಗಳ ಒಂದು ಬಳಗ ಹೇಗಿದೆ ಸರ್? ಸರಿ, ಇದು ನೀವು ಹೇಳಿದ ಹಾಗೆ ನಾನು ವಿದ್ಯಾರ್ಥಿಗೆ ಬಳಗ ಕೂಡ ಬಹಳಷ್ಟು ನನ್ನ ಮೇಲೆ ಪ್ರೀತಿ. ಹಾಗಂತೆ ನನ್ನ ಮಾರ್ಗದರ್ಶನದಲ್ಲಿ ಒಂದು 8 PhD ಪದವೀಧರಾಗಿದ್ದಾರೆ. ವಾ, ಥ್ಯಾಂಕ್ ಯು. ಆಮೇಲೆ MPhil ಒಂದು 5 ಇದ್ದಾರೆ. ಇನ್ನು ಯಾಕಂದರೆ ಡಿಸ್ಟೆನ್ಸ್ ಎಜುಕೇಷನ್ ಬಂದೀಗ, ದೂರ ಶಿಕ್ಷಣ ಇದರಲ್ಲಿ ಕೂಡ ನಾನು ಇನ್ನೂ ಸಂಶೋಧಕ ಇದು ನಾನು ಯಾರಂದರೆ ಗೈಡ್ ಇದ್ದೀನಿ, ಮಾರ್ಗದರ್ಶನ PhD ಗೈಡ್, ಸೋಲಾಪುರ ವಿಶ್ವವಿದ್ಯಾಲಯದ ಮಾರ್ಗದರ್ಶಕನಾಗಿದ್ದೀನಿ. ಆಮೇಲೆ ಕುಪ್ಪಂ ವಿಶ್ವವಿದ್ಯಾಲಯದ ಕೆಲವರು ಇನ್ನೂ ನಮ್ಮಲ್ಲಿ ಇನ್ನೊಂದು 3-4 ವಿದ್ಯಾರ್ಥಿಗಳು ನನ್ನ ಮಾರ್ಗದರ್ಶನದಲ್ಲಿ PhD ಕೂಡ ಮಾಡ್ತಾ ಇದ್ದಾರೆ. ಅವರು ಕೂಡ ಒಳ್ಳೆ ನನ್ನ ಬಗ್ಗೆ ತುಂಬ ಗೌರವ ಇದೆ ಮತ್ತು ನನಗೆ ಯಾವಾಗ ಬೇಕಾದಾಗ ಪ್ರೋತ್ಸಾಹ ಕೊಡ್ತಾರೆ, ಅವರು ಸಹಕಾರ ಕೂಡ ಕೊಡ್ತಾರೆ. ನಾ ಹೇಳಿದಂತೆ ಅವ್ರು ನೋಡ್ಕೊಳ್ತಾರೆ. ಅವರು ಯಶಸ್ವಿ ಆಗಲೇನೋ ಅಂತ ನಮ್ಮ ಅಪೇಕ್ಷೆ ಇದೆ. ಆಗ ಆಗ್ತದೆ. ಅವ್ರದ್ದು ಸಹಕಾರ ನಮ್ಮ ಕೂಡ ಕೂಡಿ ಎಲ್ಲೋ ಬ್ಯಾಲೆನ್ಸ್ ಆಗಿ ಹೋಗಿದ್ರೆ ಒಂದು ಚೆನ್ನಾಗಿ ನಡೀತದೆ ಅಂತ. ಅದು ನನ್ನ ಅದು ಮತ್ತೊಂದು ನಿಮಗೆ ನನಗೆ ಅದೇ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದವರು ಏನು ಉತ್ತಮ ಶಿಕ್ಷಕ ಅನ್ನುವಂಥ ಪ್ರಶಸ್ತಿ ಕೂಡ ಕೊಟ್ಟಿದ್ರು. ಆ ಹಿನ್ನೆಲೆ ಅದು ಯಾವಾಗ 2002-03ದಲ್ಲಿ. ಆಮೇಲೆ ಕೂಡ ಅದಕ್ಕಿಂತ ಹೆಚ್ಚಿಗೆ ನಾವು ಕೆಲಸ ಮಾಡುವಂಥ ಪ್ರೇರಣೆ, ಆದರೆ ಅದು ಪ್ರೇರಣೆ ನಮಗೆಲ್ಲ ಸಹಕಾರ ಆಯಿತು. ನಿಮ್ಮ ಒಂದು ಶಿಕ್ಷಕ ವೃತ್ತಿ, ಪ್ರತಿಯೊಂದು ಸಾಮಾಜಿಕ ಕಾರ್ಯಗಳು ಎಲ್ಲವೂ ಕೂಡ ಇನ್ನೂ ನಿರಂತರವಾಗಿ ನಡೀಲಿ. ನಿಮ್ಮಿಂದ ಬಹಳಷ್ಟು ವಿದ್ಯಾರ್ಥಿಗಳು ನಿಮ್ಮ ಜೊತೆಗಿರೋರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದ. ತಮಗೂ ಕೂಡ ಧನ್ಯವಾದ. ಅದರ ವಿಶೇಷವಾಗಿ ದೂರದರ್ಶನ ಚಂದನ ವಾಹಿನಿ ತಾವು ನನಗೆ ಮೇಲೆ ಒಂದು ಪ್ರೀತಿ ಇಟ್ಟುಕೊಂಡು ಇಲ್ಲಿಗೆ ಆಹ್ವಾನಿಸಿ ನನ್ನ ವಿಚಾರಗಳನ್ನು ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಂಥ ತಮ್ಮೆಲ್ಲರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಅಧಿಕಾರಿ ವರ್ಗಗಳಿಗೆ ನನ್ನ ಪರವಾಗಿ ತುಂಬ ಹೃದಯ ಕೃತಜ್ಞತೆ ಸಲ್ಲಿಸುತ್ತೇನೆ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮಸ್ಕಾರ ನಮ್ಮ ಕರ್ನಾಟಕ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ. ನಮಸ್ಕಾರ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹೆಚ್ಚಿಗೆ, ಅದರಲ್ಲೂ ಮಕ್ಕಳು ಆಸ್ಪತ್ರೆಗಳಲ್ಲಿ, ಅದರಲ್ಲೂ ಐ ಹಾಸ್ಪಿಟಲಲ್ಲಿ ತುಂಬ ಕಂಡು ಬರ್ತಾರೆ. ಸೊ ಯಾವ ಥರ ಪ್ರಿಕಾಷನ್ಸ್ನ ಎವ್ರಿ ಡೇ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ತಗೊಬೇಕು ಅಂತ? ಖಂಡಿತ ಪ್ರತಿ ದೀಪಾವಳಿಗೆ ನಾವು ಇದು ಹೇಳ್ತಾ ಇದ್ದೀವಿ, ಎಷ್ಟು ಜಾಗ್ರತೆಯಾಗಿ. ನಮ್ಗೆ ಬೇಜಾರಾಗೋದೇನಂತ ಹೇಳಿದ್ರೆ, ಮಕ್ಕಳಿಗೆ ಇದು ಏನು ಮೊನ್ನೆ ಯಾರೋ ಹೇಳ್ತಾ ಇದ್ರು, ಒಬ್ಬ ಮಿನಿಸ್ಟರ್ ಹೇಳ್ತಿದ್ರು, ಅದು ಯಾಕೆ ಡಾಕ್ಟರ್ ಪ್ರತಿ ವರ್ಷ ಪಟಾಕಿ ಕಣ್ಣಿಗೆ ಹೊಡೆಯೋದಂತ? ಕಣ್ಣಿಗೆ ಹೊಡೆಯೋದಿಲ್ಲ, ಅದು ಎಲ್ಲ ಕೈ ಕಾಲಿ ಎಲ್ಲ ಕಡೆ ಹೊಡಿತದೆ. ಅದು ಕಾಲಿಗೆ ಹೊಡೆದ್ರೆ ಸುಮ್ಮನೆ ಒರೆಸ್ಕೊಂಡು ಆರಾಮಾಗಿರ್ತಾರೆ, ಕಣ್ಣಿಗೆ ಹೊಡೆದ್ರೆ ಸೀರಿಯಸ್ ಆಗುತ್ತಲ್ಲ, ಅದಕ್ಕೆ ಬರ್ತಾರೆ. ಸೊ ಬಟ್ ಏನಾಯ್ತು ಅಂದರೆ, ಕಣ್ಣಿಗೆ ಪಟಾಕಿ ಹೊಡೆದ್ರೆ ಕಣ್ಣು ವೆರಿ ಡೆಲಿಕೇಟ್ ಆರ್ಗನ್ ನೋಡಿ, ಅದು ಡ್ಯಾಮೇಜ್ ಈಸಿಯಾಗಿ ಆಗಿಬಿಡುತ್ತೆ. ಸೊ ಅದಕ್ಕೆ ಎಷ್ಟು ಪ್ರಿಕಾಷನ್ ತೆಗೆದು ಸಾಲದು. ಇದು ನಮ್ಮೂರಲ್ಲಿ ಹಳ್ಳಿ ಕಡೆ ಇರುತ್ತೆ, ಕೋಲ್ ಕೊಟ್ಟು ಪೆಟ್ಟಿಂದಂಗೆ, ಹಣ ಕೊಟ್ಟು